ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಸೊ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಎಲ್ಲರನ್ನು ಸಮೇತ ಕ್ಷಮಿಸಿ. ಸೊ ನಾವು ಈ ಒಂದು ಸೆಷನಲ್ಲಿ SSC ಹಾಗೂ ರೈಲ್ವೆ ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ ಕ್ವಶನ್ಸನ್ನು ಯಾವ ಥರ ಮಲ್ಟಿಪಲ್ಸ್ ಯೂಸ್ ಮಾಡಿಕೊಂಡು ಯಾವುದೇ ಪೆನ್ನು ಪೇಪರ್ ಇಲ್ಲದೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಸೆಷನಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ SSC GD ಇಂದ CGL ವರೆಗೂ ಅಂಡ್ ಗ್ರೂಪ್ ಡಿ ಇಂದ NTPC ಗ್ರಾಜುಯೇಟ್ ಲೆವೆಲ್ವರೆಗೂ ಪ್ರತಿ ಒಂದು ಕ್ವಶನ್ಸ್ ಸಮೇತ ಈ ಒಂದು ಸೆಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ನಾವು ಸಮೇತ ನಮ್ಮ ಒಂದು ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಮಾಡ್ಬೇಕಂದ್ರೆ ಈ ಮಲ್ಟಿಪಲ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಮೇತ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಹೈಪ್ ಮಾಡಿ. ಓಕೆನಾ? ಸೊ ಈ ತರ ನಿಮ್ಗೆ ಯಾವಾಗ್ಲೂ ಸಮೇತ ಯಾರಾದ್ರೂ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ದಯವಿಟ್ಟು ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಇದ್ದೇ ಇರುತ್ತೆ. ಓಕೆನಾ? ಸೊ ಈ ಒಂದು ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ CGL 2024 ಪ್ರಿಲಿಮ್ಸ್. ಓಕೆನಾ? ಸೊ ಇದು ಯಾವ ತರ ಇದೆ ಅಂದ್ರೆ ಪರ್ಸೆಂಟೇಜ್ ಕ್ವಶನ್ಸ್ ಇದೆ, ಆಲ್ಜಿಬ್ರಾ ಕ್ವಶನ್ಸ್ ಇದೆ, ಮೆನ್ಸುರೇಷನ್ ಕ್ವಶನ್ಸ್ ಇದೆ, ರೇಷಿಯೋ ಅಂಡ್ ಪ್ರಪೋರ್ಷನ್ ಕ್ವಶನ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಕ್ವಶನ್ಸ್ ಇದೆ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಎಲ್ಲಾ ತರಹದ ಪ್ರಶ್ನೆಗಳು ಸಮೇತ ಇದಾವೆ. ಓಕೆನಾ? ಸೊ ನೋಡಿ, ಫಸ್ಟ್ ಕ್ವಶನ್. ಇನ್ ಆನ್ ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್ 80% of the voters cast their votes, out of which 4% votes were declared invalid. A candidate got 15,360 votes which were 80% of the valid votes. Find the total number of votes ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಎರಡು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ 80% ಮತದಾರರು ತಮ್ಮ ಮತಗಳನ್ನು ಚಲಾಯಿಸಿದರು. 80% ಅಂದ್ರೆ ಎಷ್ಟು? 4/5 ಅಲ್ವಾ? ಸೊ ರೇಷಿಯೋದು ಎಲ್ಲರಿಗೂ ಗೊತ್ತು ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡಿ, ಚಲಾಯಿಸಲಾದ ಮತಗಳಲ್ಲಿ 4% ಮತಗಳು ಅಮಾನ್ಯವೆಂದು ಘೋಷಿಸಲಾಯಿತು. ಇದರಲ್ಲಿ 4% ಏನು ಅಮಾನ್ಯತೆ ಅಂದ್ರೆ ಇನ್ವ್ಯಾಲಿಡ್ ಅಂತ. ಓಕೆನಾ? ಸೊ 4% ಇನ್ವ್ಯಾಲಿಡ್ ಅಂದ್ರೆ ಇನ್ ಎಷ್ಟು ಪರ್ಸೆಂಟ್ ವ್ಯಾಲಿಡ್? 96% ವ್ಯಾಲಿಡ್. ಸೊ 96% ನಾವು ಏನಂತ ಬರಿಬೋದು? ಓಕೆನಾ? 4 ಇಂದ ಡಿವೈಡ್ ಮಾಡ್ಬಿಡ್ತೀವಿ, ರೈಟ್? ನೆಕ್ಸ್ಟ್ ನೋಡಿ, ಒಬ್ಬ ಅಭ್ಯರ್ಥಿಯು 15,360 ಮತಗಳನ್ನು ಪಡೆದನು. ಇದು ಮಾನ್ಯ ಮತಗಳ 80% ಆಗಿತ್ತು. ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವ್ರು ಇದೆಷ್ಟು ತಗೊಂಡಿದ್ದಾರೆ? ಇದೇನಿದು 80% ಅಂತ. ಸೊ ವ್ಯಾಲಿಡ್ ಅಲ್ಲಿ 80% ಅಂದ್ರೆ 80% ಅಂದ್ರೆ ಎಷ್ಟು? 4/5. ಆ ವ್ಯಾಲ್ಯೂನ ಎಷ್ಟಂತೆ? 15,360 ಅಲ್ವಾ? ನಾವೀಗ ಏನ್ ಮಾಡ್ತೀವಿ ನೋಡಿ ಸ್ನೇಹಿತರೆ, ಏನೇನ್ ಡಿವೈಡ್ ಆಗುತ್ತೋ ಎಲ್ಲಾನು ಡಿವೈಡ್ ಮಾಡ್ತೀವಿ, ತದನಂತರ ಮಲ್ಟಿಪಲ್ ಮಾಡ್ತಿದ್ವಿ ಕಾಮನ್ ಆಗಿ. ಬಟ್ ನೋಡಿ, ಇವತ್ತಿನಿಂದ ನೀವು ಇದೇ ತರ ನೀವು ಏನ್ ಮಾಡ್ಬೇಕು? ಟ್ರೈ ಮಾಡ್ಬೇಕು ಪ್ರತಿಯೊಂದು ಕ್ವಶನ್ಸ್. ಓಕೆನಾ? ಫಸ್ಟ್ ಕಲೀರಿ, ತದನಂತರ ಪ್ರಾಕ್ಟೀಸ್ ಮಾಡಿ, ತದನಂತರ ಮಾರ್ಕ್ಸ್ ಅಲ್ಲಿ ಅಟೆಂಡ್ ಮಾಡಿ, ತೊಂದರೆ ಇಲ್ಲ. ಸೊ ಕಾನ್ಫಿಡೆನ್ಸ್ ಅಲ್ಲಿ ಅಟೆಂಡ್ ಮಾಡ್ಬೇಕು. ನಾನು ಹೇಳ್ತಾ ಇದ್ದೀನಿ ನೋಡಿ, ಕಾನ್ಫಿಡೆನ್ಸ್ ಮೇಲೆ ಅಟೆಂಡ್ ಮಾಡ್ಬೇಕು. ಓಕೆನಾ? ಸೊ ಇದು ಏನಿದು? 5. ಇದೇನಿದು? 5². ಇದೇನಿದು? 5. ಅಂಡ್ ಇಲ್ಲೆಷ್ಟು 5 ಇದೆ? 5 ಇದೆ. ಓಕೆನಾ? ಒಂದು ವೇಳೆ ನಿಮ್ಮ ಟೀಚರ್ಸ್ ನಿಮ್ಗೆ ಏನಾದರೂ ಹೇಳಿಲ್ಲ ಅಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಓಕೆನಾ? 80% ಈ ಒಂದು ಕಾನ್ಸೆಪ್ಟ್ ಹೇಳಿರಲ್ಲ ಅಂದ್ರೆ ನಂಬರ್ ಆಫ್ ಜೀರೋಸ್ನ ನಾವು ಯೂಸ್ ಮಾಡಿಕೊಂಡು ಯಾವ ತರ ಸೊಲ್ಯೂಷನ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ಸೊ 2 ಕ್ವಶನ್ ಮಾತ್ರ ನಿಮ್ಗೆ ಈಸಿ, ತದನಂತರ ಪೆನ್ನು ಪೇಪರ್ ಸಮೇತ ನೀವೇ ಮುಟ್ಟಲ್ಲ. ಕ್ಲಿಯರಾ? ಸೊ ನೋಡಿ, ಒಂದು 0 ಯಾವಾಗ ಆಗುತ್ತೆ ಅಂದ್ರೆ ಒಂದು 5 into 2 ಆದಾಗ ನಮಗೆ 1 0 ಕ್ರಿಯೇಟ್ ಆಗುತ್ತೆ ಅಲ್ವಾ ಸ್ನೇಹಿತರೆ? ಅಂದ್ರೆ 10, ಇದರಲ್ಲಿ ಎಷ್ಟು ಜೀರೋಸ್ ಇದೆ? 1 ಜೀರೋಸ್ ಇದೆ. ಅದೇ ತರ 5² into 2², ಈಗ ಎಷ್ಟಾಗುತ್ತೆ? 100 ಆಗುತ್ತೆ. ಅಂದ್ರೆ 5 2 ಇದ್ರೆ ಎಷ್ಟು ಜೀರೋಸ್ ಆಗ್ತವೆ? 2 ಆಗ್ತವೆ. ಅದೇ ತರ 5 3 ಇದ್ರೆ 3 ಜೀರೋಸ್ ಕ್ರಿಯೇಟ್ ಆಗ್ತವೆ. 5 to the power of 4 ಇದ್ರೆ 4 ಜೀರೋಸ್ ಕ್ರಿಯೇಟ್ ಆಗ್ತವೆ. 5 to the power of 5 ಇದ್ರೆ ಸೊ 5 ಜೀರೋಸ್ ಕ್ರಿಯೇಟ್ ಆಗ್ತವೆ. ಇಷ್ಟು ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. 0 ಯಾವಾಗ ಕ್ರಿಯೇಟ್ ಆಗುತ್ತೆ? ಒಂದು 5 1 2 ಇದ್ದಾಗ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಒಂದು 5 ಇದ್ರೆ 1 0 ಮಾತ್ರ ಕ್ರಿಯೇಟ್ ಆಗುತ್ತೆ. ಕ್ಲಿಯರ್? ಓಕೆ ಸರ್. ಸರ್ ಹಾಗಾದ್ರೆ ನಮ್ಗೆ ಈ ಆನ್ಸರ್ ನಾವು ಪೆನ್ನು ಪೇಪರ್ ಇಲ್ಲದೆ ಮಾಡ್ಬೇಕು ಸರ್. ಹೇಳ್ಕೊಡ್ತೀನಿ ನೋಡಿ. ಸೊ ಟೋಟಲ್ ಎಷ್ಟಿದಾವೆ? 5 5s ಇದಾವೆ ಅಲ್ವಾ? ಸೊ 3 5s ಏನಾಗುತ್ತೆ? 3 ಜೀರೋಸ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಸೊ ಎಲ್ಲ ಆಪ್ಷನ್ ಅಲ್ಲಿ 3 ಜೀರೋಸೇ ಐತೆ. ಕ್ಲಿಯರ್?
ನೆಕ್ಸ್ಟು ಇನ್ನೆರಡು 5 ಇದಾವೆ, ಅಂದರೆ ಇನ್ನೂ ಸಮೇತ 5 ಸ್ಕ್ವೇರ್ ಮಲ್ಟಿಪಲ್ ಆಗಿದೆ. ಇನ್ನೂ ಏನಾಗಿದೆ? 5 ಸ್ಕ್ವೇರ್ ಮಲ್ಟಿಪಲ್ ಆಗಿದೆ, ಅಂದರೆ 3 ಜೀರೋಸ್ ಪ್ಲಸ್ 5 ಸ್ಕ್ವೇರ್ ಮಲ್ಟಿಪಲ್ ಆಗಿದೆ. ಅಂದರೆ ನೋಡಿ, ಸೊ 3 ಜೀರೋಸ್ ಎಲ್ಲದರಲ್ಲಿ ಇದೆ, ಸೊ 5 ಮಲ್ಟಿಪಲ್ ಎಲ್ಲಿದೆ? ಇದರಲ್ಲಿದೆ. ಬಟ್ 5 ಸ್ಕ್ವೇರ್ ಅಂದರೆ 25 ಮಲ್ಟಿಪಲ್ ಬೇಕು ನಮಗೆ. ಇದಲ್ಲ, 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 ಕ್ಲಿಯರ್? ಇಷ್ಟೇ ನೋಡಿ, ಸಿಂಪಲ್. ಈಗ ಅರ್ಥ ಆಯ್ತಾ? 5 ಜೀರೋಸ್ ಮತ್ತು 5 ಸ್ಕ್ವೇರ್ ಮಲ್ಟಿಪಲ್ ಆಗಿದೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಕ್ವಶನ್ 2 ಕ್ವಶನ್ ಕಷ್ಟ ಆಗುತ್ತೆ, ತದನಂತರ ತುಂಬಾ ಈಸಿ ಆಗುತ್ತೆ. ಕ್ಲಿಯರ್? ಓಕೆನಾ? ಇದು NTPC ಇದು ಬೇಡ ನಿಮಗೆ. ಜೀರೋಸ್ ಇದು ತೋರಿಸ್ತೀನಿ. ಓಕೆನಾ? ನೆಕ್ಸ್ಟ್ ಬೇಕಿದ್ರೆ ನೀವೇ ಮಾಡ್ತೀರಾ. In a 2 candidate election, 10% of the voters did not cast their ballots. 10% of the voters cast were found invalid. The winning candidate received 54% of the valid votes and 1620 vote majority. Find the number of people on the voter list who have registered to vote ಅಂತ ಕೇಳಿದ್ರಲ್ವಾ. ಎರಡು ಅಭ್ಯರ್ಥಿಗಳ ಚುನಾವಣೆಯಲ್ಲಿ 10% ಮತದಾರರು ತಮ್ಮ ಮತಗಳನ್ನು ಚಲಾಯಿಸಲಿಲ್ಲ ಅಂದ್ರೆ ಇನ್ನೆಷ್ಟು ಪರ್ಸೆಂಟ್ ಮಾಡಿದ್ದಾರೆ? 90% ಮಾಡಿದ್ದಾರೆ. 10% ವೋಟ್ ಹಾಕಿಲ್ಲ ಅಂದ್ರೆ 90% ವೋಟ್ ಹಾಕಿದ್ದಾರೆ. ಅದರಲ್ಲಿ 10% ಏನಾಗಿದೆ? ಅಮಾನ್ಯವೆಂದು ಕಂಡು ಬಂದಿದೆ. ಅಂದ್ರೆ ಇನ್ನು 90% ಅಮಾನ್ಯವಲ್ಲ. ನೆಕ್ಸ್ಟ್, ಗೆದ್ದ ಅಭ್ಯರ್ಥಿಯು ಮಾನ್ಯ ಮತಗಳಲ್ಲಿ 54% ಮತಗಳನ್ನು ಪಡೆದನು. ಅಂದ್ರೆ 100 ಇರುತ್ತೆ ಅನ್ಕೊಳ್ಳಿ ಮಾನ್ಯ ಮತಗಳು, ಇದರಲ್ಲಿ 54% ವಿನ್ನಿಂಗ್ ಅವನಾದ್ರೆ ಲೂಸರ್ ಎಷ್ಟು? 46%. ಮೆಜಾರಿಟಿ ಎಷ್ಟು ಪರ್ಸೆಂಟು? 8% ಅಲ್ವಾ? ಆ ಮೆಜಾರಿಟಿನ ಕೊಟ್ಟಿದ್ದಾರೆ ಎಷ್ಟು? 1620. ಸೊ ಮೆಜಾರಿಟಿ ಎಷ್ಟು? 8%. 8% ಅಂದ್ರೆ ಎಷ್ಟು ಸ್ನೇಹಿತರೆ? 2/5 ಇಸ್ ಈಕ್ವಲ್ ಟು 1620. ಎಷ್ಟು? 1620. ಕ್ಲಿಯರ್? ಸೊ ನಿಮಗೆ ಜೀರೋಸ್ದು ತೋರಿಸ್ತೀನಿ, ಆರ್ ಓಕೆನಾ, ಡೈರೆಕ್ಟ್ ಮಲ್ಟಿಪಲ್ಸ್ ತೋರಿಸ್ತೀನಿ, ಎರಡನ್ನೂ ತೋರಿಸ್ತೀನಿ. ಈ ಒಂದು ನೋಡಿ ಎಷ್ಟು ಕ್ವಶನ್ಸ್ ಇದೆ ಅಂದ್ರೆ ಎಲ್ಲ ಸಮೇತ CGL, NTPC, CGL, NTPC, CHSL ಓಕೆನಾ, ಎಲ್ಲ ಪ್ರಶ್ನೆಗಳು ಸಮೇತ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. NTPC ಯೂಸ್ ರೀಸೆಂಟ್ ಆಗಿ ಆಗಿರೋದು. ಓಕೆನಾ, ಎಲ್ಲ ಪ್ರಶ್ನೆಗಳು ಇದೆ, ನಿಮ್ಗೆ ಎಲ್ಲ ಸಮೇತ ಗೊತ್ತಾಗ್ಬಿಡುತ್ತೆ ಯಾವ ತರ ನಾವು ಆಪ್ಷನ್ ಎಲಿಮಿನೇಷನ್ ಯೂಸ್ ಮಾಡ್ಕೊಂಡು ಮಾಡಬಹುದು ಅಂತ. ಓಕೆನಾ, ಯಾವ್ದು ಮಾಡ್ತೇವೆ? ಇದಲ್ವಾ? ಸೊ ಇಲ್ಲೆಷ್ಟಿದೆ? ಒಂದು 5 ಇದೆ. ಇಲ್ಲೆಷ್ಟಿದೆ? ಒಂದು 5 ಇದೆ. ಇಲ್ಲೆಷ್ಟಿದೆ? ಒಂದು 5 ಇದೆ. ಇಲ್ಲಿ 1 0 ಇದೆ ಅಂದ್ರೆ ಒಂದು 5 ಇದೆ, ಅಂದ್ರೆ 5 to the power of 4. ಏನು ಹೇಳಿ? 5 to the power of 4 ಅಂದ್ರೆ ನೋಡಿ, ಇಲ್ಲಿ 2 ಜೀರೋಸ್ ಇದೆ, ಇಲ್ಲಿ 2 ಜೀರೋಸ್ ಇದೆ, ಇದಲ್ಲ, ಇದಲ್ಲ. 5 to the power of 4 ಅಂದ್ರೇನು? 4 ಜೀರೋಸ್ ಬರಬೇಕು ಅಥವಾ 3 ಜೀರೋಸ್ ಬಂದು 5 ನ ಮಲ್ಟಿಪಲ್ ಆನ್ಸರ್ ಆಗಿರ್ಬೇಕು. ಕ್ಲಿಯರ್? ಸೊ ಇಲ್ಲಿ 3 ಜೀರೋಸ್ ಇದೆ, ಇಲ್ಲಿ 3 ಜೀರೋಸ್ ಇದೆ, 3 ಜೀರೋಸ್ ಮುಗೀತು. ನೆಕ್ಸ್ಟ್ ಏನಾಗಬೇಕು? 5 ನ ಮಲ್ಟಿಪಲ್ಲೇ ಬರಬೇಕು, ಇದಲ್ಲ, ಇದಲ್ಲ. ಕ್ಲಿಯರಾ? ಸರ್ ಒಂದು ವೇಳೆ ನಮಗೆ 2 ಜೀರೋಸ್ ಇದೆ ಅನ್ಕೊಳ್ಳಿ, ಆ 2 ಜೀರೋಸ್ ಅಂದ್ರೆ ಏನಪ್ಪ? ಇಲ್ಲಿ 2 ಜೀರೋಸ್ ಇದೆ, 2 ಜೀರೋಸ್ ಇದೆ, ಇನ್ನೇನು ಬರಬೇಕು? 25 ಮಲ್ಟಿಪಲ್ ಆನ್ಸರ್ ಆಗಿರಬೇಕು. ಇನ್ನು 245 25 ಮಲ್ಟಿಪಲ್ ಅಲ್ಲ, 255 25 ಮಲ್ಟಿಪಲ್ ಅಲ್ಲ, 260 ಅಲ್ಲ, 250. ಎಸ್ ಸರ್, ನೀವು ಹೆಂಗ್ ಬೇಕಿದ್ರೂ ಚೆಕ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಕ್ಲಿಯರ್? ಸೊ ಬೇಸಿಕ್. ಈಗ ಬರೋಣ ಈ ಕ್ವಶನ್ಗೆ. ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ವಾಸ್ 2,90,000. ಇಟ್ ಇನ್ಕ್ರೀಸ್ಡ್ ಬೈ 10% ಇನ್ ದ ಫಸ್ಟ್ ಇಯರ್ ಅಂಡ್ ಇನ್ಕ್ರೀಸ್ಡ್ ಬೈ 30% ಇನ್ ದ ಸೆಕೆಂಡ್ ಇಯರ್. ಇಟ್ಸ್ ಪಾಪ್ಯುಲೇಷನ್ ಆಫ್ಟರ್ 2 years ಅಂತ ಕೇಳಿದ್ದಾರೆ. ಸೊ ಮೊದಲನೇ ವರ್ಷ ಏನು? 10% ಜಾಸ್ತಿ ಆಗುತ್ತೆ ಅಂದ್ರೆ 11/10. ಸೆಕೆಂಡ್ ಇಯರ್ 30% ಅಂದ್ರೆ 13/10, ಅಂದ್ರೆ 2,90,000 ಅಲ್ವೇನಪ್ಪ? ಓಕೆನಾ? ಮೊದಲ ವರ್ಷ 10%, ಎರಡನೇ ವರ್ಷ 30% ಹೆಚ್ಚಾಯಿತು, 2 ವರ್ಷಗಳ ನಂತರ ಕೇಳಿದ್ರೆ, ಅಂದ್ರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 11 ಆರ್ 13 ಆರ್ 29. ಇಷ್ಟು ನೋಡಿದ್ರೆ ಆನ್ಸರ್ ಮುಗೀತು, ಪೂರ್ತಿ ಮಾಡೋ ಅವಶ್ಯಕತೆ. ಈಗ ಅರ್ಥ ಆಯ್ತಾ? ಓಕೆ ಸರ್. ಸೊ ಹಾಗಾದ್ರೆ 11 ಚೆಕ್ ಮಾಡಿ. 12 ಅಲ್ಲಿ 1 ಹೋದ್ರೆ 11 ಇದಾಗ್ಬೋದು, 10 ಅಲ್ಲಿ 7 ಹೋದ್ರೆ ಇದಾಗಲ್ಲ, 8 ಆಯ್ತು, 8 ಆಯ್ತು, 0 ಬಂತು, ಇದಾಗ್ಬೋದು. ನೆಕ್ಸ್ಟ್ ಇದಾಗಲ್ಲ. ಸೊ ಎರಡು ಆಪ್ಷನ್ ನಮಗೆ 11 ಆಯ್ತು. ಈಗ ನಾವೇನು ಮಾಡೋಣ? 13 ಚೆಕ್ ಮಾಡೋಣ. 13 to 26 ಆಯಿತು, ನೆಕ್ಸ್ಟ್ ಉಳಿತು 5 ಉಳಿತು, 59 ಇದಾಗಲ್ಲ. ನೆಕ್ಸ್ಟ್ ಅದು ಇದಲ್ವಾ? ಸೊ 13 3 39 ಆಯಿತು, ನೆಕ್ಸ್ಟ್ ಉಳಿತು 2 ಉಳಿತು, 24 ಆಯಿತು, ಅಂಡ್ 13 1 13 ಆಯಿತು, 11 ಉಳಿತು, 117 ಆಯಿತು. ಎಸ್, 13 9 117. ಸಿಂಪಲ್ ಬೇಸಿಕ್ ಕ್ವಶನ್. ಆರ್ ನೀವು ಡೈರೆಕ್ಟಾಗಿ 29 ಮಲ್ಟಿಪಲ್ ಚೆಕ್ ಮಾಡ್ತೀರಾ? ಎಸ್, ಚೆಕ್ ಮಾಡ್ಬೋದು. 29 1 29, ಇನ್ನೆಷ್ಟು ಉಳಿತು? 12 ಉಳಿತು, ಅಂದರೆ 124 ಆಯಿತು. ಎಷ್ಟಾಯಿತು? 124 ಆಯಿತು. ಒಂದು ವೇಳೆ 29 4 ಮಾಡಿದ್ವಿ ಅಂದ್ಕೊಳ್ಳಿ, 36 3 ಕ್ಯಾರಿ
ಇಷ್ಟ ಆಯಿತು. ಆಯಿತು 124 ಅಂದರೆ ಇನ್ನೆಷ್ಟು ಉಳಿತು 8 ಉಳಿತು 87 ಆಯಿತು. ಓಕೆನಾ 29 3 87 ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು ತೊಂದರೆ ಇಲ್ಲ. ಓಕೆನಾ ಬಟ್ ಪೆನ್ನು ಪೇಪರ್ ಮುಟ್ಬಾರ್ದು. ಇದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಆಗ್ಬಿಡುತ್ತೆ. ಓಕೆನಾ ನೆಕ್ಸ್ಟ್ ನೋಡಿ ದ ವ್ಯಾಲ್ಯೂ ಆಫ್ 17.5 ಅಂದರೆ 35/2 ಆಫ್ 3 1/4 ಅಂದರೆ ಎಷ್ಟಪ್ಪ 13/4 ಇಂಟು 33 1/3 ಅಂದರೆ 1/3 ಹಾಫ್ ಅಂದರೆ ಇಂಟು 7200 ಕ್ಲಿಯರ್. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 13. ಓಕೆನಾ ಇಲ್ಲಿ ನೋಡಿ 3 ಇಲ್ಲಿ ಹೋಗ್ಬಿಡುತ್ತೆ ಎಷ್ಟು 24 ಜಾ. ಓಕೆನಾ ಇಲ್ಲಿ ನೋಡಿ ಇದು ಹೋಗುತ್ತೆ 8 ಆಯಿತು 3 ಜಾ. ಸೊ ಏನು ಹೇಳಿ 13 ನಮಗೆ ಇಲ್ಲಿ ಸೇಫು. ಓಕೆನಾ ಯಾಕಂದರೆ ಈ 72 ಏನಿದೆ ನೋಡಿ ಈ 72 ಏನು ಒಂದು ಏನು ಹೇಳಿ ಒಂದೇನು ಹೇಳಿ ಈವನ್ ನಂಬರ್. ಸೊ ಇವೆಲ್ಲ ಸಮೇತ 2 ಈವನ್ ನಂಬರ್ ಹೋಗ್ಬಿಡುತ್ತೆ. ಕ್ಲಿಯರ್. ಸೊ 72 ಹೋಗ್ಬಿಡುತ್ತೆ. ನೀವು 3 ಇಂದನೂ ತಗೋಬೋದು ತೊಂದರೆ ಇಲ್ಲ. ನೀವು 3 ಇಂದನೂ ತಗೋಬೋದು ಬಟ್ ನಾವು ಡೈರೆಕ್ಟಾಗಿ ಇನ್ನೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು 13 ಇಂದ ತಗೋಬೇಕು. 13 ಆರ್ 3 ನಿಮ್ಮ ಇಷ್ಟ. ಓಕೆನಾ ಯಾವ್ದು ಬೇಕಾದ್ರೂ ತಗೋಬೋದು. ಆರ್ 7 ಆದ್ರೂ ತಗೋಬೋದು. ಆರ್ 5 ಬೇಕಾದ್ರೂ ತಗೋಬೋದು. ನೀವು ಎಷ್ಟು ಆಪ್ಷನ್ ಇದೆ ನೋಡಿ 7 ತಗೋಬೋದು. 7 × 5 35 ಆಯಿತು. ನೆಕ್ಸ್ಟ್ 13 ತಗೋಬೋದು. ಆ್ಯಂಡ್ 72 ಅಂದರೆ 9 ಫ್ಯಾಕ್ಟರ್ಸ್ ಏನು 3 ಯಾವ್ದು ಬೇಕಾದ್ರೂ ತಗೋಬೋದು. ಸೊ 13 ತಗೊಂಡ್ರೆ 13 1 13 13 5 65 ಮುಗೀತು. ಸಿಂಪಲ್ ಇದೆ ಬೇಸಿಕ್ ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 3 1/4 ಅಂದ್ರೆ ಏನು 4 3 12 ಪ್ಲಸ್ 1 13 13/4 ಅಲ್ವಾ. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 13. ಇಫ್ ವಿ ಚೆಕ್ 7.65 ಸೊ 13 5 ಜಾ 65 ಆಯಿತು 115 ಹೋಗಲ್ಲ. ನೆಕ್ಸ್ಟು 13 8 104 ಆಗುತ್ತೆ. ಸೊ ಅಲ್ಲಿ ಉಳೀತು 128 ಸಮೇತ ಹೋಗಲ್ಲ. 13 1 13 13 5 ಹೋಯಿತು. ನೆಕ್ಸ್ಟು 13 7 91 ಆಯಿತು. 5 ಉಳಿತು 55 ಸಮೇತ ಹೋಗಲ್ಲ. ಓಕೆನಾ ಸೊ 3 ಮಲ್ಟಿಪಲ್ ಚೆಕ್ ಮಾಡ್ತೀರಾ ಮಾಡಿ ತೊಂದರೆ ಇಲ್ಲ. ಓಕೆನಾ 6 ಹೋಗುತ್ತೆ 7 5 12 ಇದು 3 ಮಲ್ಟಿಪಲ್ ಆಗುತ್ತೆ. ನೆಕ್ಸ್ಟು 8 1 3 ಮಲ್ಟಿಪಲ್ ಆಗುತ್ತೆ. 6 1 ಆಗಲ್ಲ. ಇದು 3 ಮಲ್ಟಿಪಲ್ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ನೆಕ್ಸ್ಟ್ 9 ಆಗುತ್ತೆ 6 ಆಗುತ್ತೆ ಇದಾಗಲ್ಲ. 2 ಆಪ್ಷನ್ ಉಳಿತು. ಈಗ 7 ಚೆಕ್ ಮಾಡ್ತೀರಾ 7 ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೇಕಾದ್ರೂ ಚೆಕ್ ಮಾಡಿ ಬಟ್ ಏನು ಮಾಡಬೇಕಂದ್ರೆ ನೀವು ವಿತಿನ್ 5 ಸೆಕೆಂಡ್ಸ್ ಒಳಗಡೆ ನಮಗೆ ಸೊಲ್ಯೂಷನ್ ಮಾಡಬೇಕು. ಇಷ್ಟೇ ನನ್ನ ಒಂದು ಗುರಿ. ಕ್ಲಿಯರ್. ಸೊ ಅರ್ಥ ಆಯ್ತಲ್ವಾ. ಏನೂ ಇಲ್ಲ ಒಂದು ಝೀರೋಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ಯಾವ ಮಲ್ಟಿಪಲ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ ಸೊ ನೀವು ಒಂದು ವೇಳೆ ಈ ಒಂದು ಸೆಷನ್ಗೆ ಪ್ರೀತಿ ತೋರಿಸಿದ್ರೆ ಅಂದರೆ ಒಳ್ಳೆ ವ್ಯೂಸ್ ಬಂತು ಅಂದರೆ ಆರ್ ಒಳ್ಳೆ ಕಮೆಂಟ್ಸ್ ಬಂತು ಅಂದರೆ ನಿಮಗೆ ಯೂನಿಟ್ ಡಿಜಿಟ್ ಹೇಳ್ಕೊಡ್ತೀನಿ, ಡಿಜಿಟಲ್ ಸಮ್ ಹೇಳ್ಕೊಡ್ತೀನಿ, ಡಿವಿಸಿಬಲ್ ರೂಲ್ ಹೇಳ್ಕೊಡ್ತೀನಿ. ರಿಮೈಂಡರ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಸೊಲ್ಯೂಷನ್ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಪ್ರತಿಯೊಂದನ್ನು ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೆಕ್ಸ್ಟ್ ನೋಡಿ ಈಗ ನಾವು ಪೆನ್ನು ಪೇಪರ್ ಮುಟ್ಟಂಗಿಲ್ಲ. ಇಲ್ಲಿ ಪೆನ್ನು ಪೇಪರ್ ಮುಟ್ಟಂಗಿಲ್ಲ. ಓಕೆನಾ ಸೊ 18% ಆಫ್ 15% ಆಫ್ 25/9 ಆಫ್ 3800 ಅಂತ ಐತೆ. ಓಕೆನಾ ಸೊ ಕೆಳಗಡೆ 9 ಐತೆ ಮೇಲ್ಗಡೆ 18 ಐತೆ ಒಡೆದೋಗುತ್ತೆ 2 ಬರುತ್ತೆ ಮೇಲ್ಗಡೆ. ಸೊ 9 ಮಲ್ಟಿಪಲ್ ಆಗಲ್ಲ ಆನ್ಸರು. 15 ಅಂದ್ರೆ ಏನಪ್ಪ 3 × 5. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 3 ಆರ್ 5 ಆರ್ 3800 ಇದೆ ಅಲ್ವಾ 19 ಮಲ್ಟಿಪಲ್ ಆರ್ 2 ಮಲ್ಟಿಪಲ್. ಓಕೆನಾ ಸೊ 19 ಮಲ್ಟಿಪಲ್ ಚೆಕ್ ಮಾಡ್ಬೋದು ನಾವು ಒಂದು ವೇಳೆ ನಮ್ಗೆ ಬೇಕಿದ್ರೆ. ಸೊ ನಾವು ಈಗೇನು ಮಾಡೋಣ 3 ಮಲ್ಟಿಪಲ್ನ ಚೆಕ್ ಮಾಡೋಣ. 3 × 5 ಓಕೆನಾ 15% ಕಾನ್ಸ್ಟೆಂಟ್ ಇದೆ. ಸೊ ಚೆಕ್ ಮಾಡೋಣ. ಸೊ ಇದು ಹೋಗಲ್ಲ ಇದು ಹೋಗಲ್ಲ. 15 ಲಾಸ್ಟಲ್ಲಿ 5 ಬರಬೇಕು ಅಥವಾ 0 ಬರಬೇಕು. 2 ಆಪ್ಷನ್ ಬಂತು. ಇದು 5 ಬಂತು ಇದು 5 ಬಂತು. ಈಗ 3 ಮಲ್ಟಿಪಲ್ ಚೆಕ್ ಮಾಡೋಣ. 8 × 2 ಎಷ್ಟಾಯ್ತಪ್ಪ 10 ಆಯಿತು. ಎಷ್ಟಾಯಿತು 10 ಆಯಿತು ಪ್ಲಸ್ 5 15 ಆಯಿತು. ಓಕೆ 8 5 13 ಆಯಿತು. 13 3 16 ಆಯಿತು. ಇದು ಆಗಲ್ಲ. ಸೊ ಇನ್ ಕೇಸ್ ಆಫ್ ನಿಮಗೆ ಡೌಟ್ ಇದ್ದರೆ ನೋಡಿ ತಿಳಿಸ್ಕೊಡ್ತೀನಿ. ಓಕೆನಾ 2 0 2 0 ಹೋಯಿತು. 9 1 ಜಾ 9 2 ಜಾ ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ 50 ಆಯಿತು 52 ಜಾ 2 1 ಜಾ 2 19 ಜಾ. ಸೊ 3 ಮಲ್ಟಿಪಲ್ 5 ಮಲ್ಟಿಪಲ್ ಆರ್ 19 ಮಲ್ಟಿಪಲ್. ಸೊ ನೀವು 19 ಮಲ್ಟಿಪಲ್ನ ಚೆಕ್ ಮಾಡ್ತೀರಾ ಚೆಕ್ ಮಾಡಿ. ಸೊ 19 1 ಜಾ 19 ನೆಕ್ಸ್ಟ್ ಉಳಿತು 9 ಉಳಿತು 95 ಆಯಿತು ಮುಗೀತು. ಆರ್ 3 ಮಲ್ಟಿಪಲ್ ಚೆಕ್ ಮಾಡಿದ್ರಾ ಯಾವ್ದು ಬಂತು ಇದೆ ಅಲ್ವಾ 3 ಮಲ್ಟಿಪಲ್ ಬಂದಿದ್ದು 8 + 5 13 ಆಯ್ತು 13 + 2 15
ಆರ್ 5 ಮಲ್ಟಿಪಲ್ ಮಾಡ್ತೀರಾ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೇಕಿದ್ರು ನೀವು ಇಷ್ಟ ಚೆಕ್ ಮಾಡ್ಬೋದು. ಇಲ್ಲ ಸರ್ ನಾವು ಇದು 19 ಚೆಕ್ ಮಾಡ್ತೀವಿ ಅಂತಾರೆ ಮಾಡಿ. 19 ಟು 38 ರಿಮೈಂಡರ್ 5 ಉಳಿತು ಆಗಲ್ಲ. ನಿಮ್ಗೆ ಹೆಂಗ್ ಬೇಕಾದ್ರೂ ಮಾಡಿ. ನಾನು ಅದೇ ಹೇಳ್ತಿರೋದು, ಕಾನ್ಸ್ಟೆಂಟ್ ಯಾವ್ದಿದೆ ಅದನ್ನು ನಾವು ತಗೊಳ್ಬೇಕಾಗುತ್ತೆ. ಇಲ್ಲೂ ಕಾನ್ಸ್ಟೆಂಟ್ 3 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 5 ಆರ್ 3 ಆರ್ 19. ಕ್ಲಿಯರ್? ನೆಕ್ಸ್ಟ್ ನೋಡಿ, the population of the village was 1,30,000. It increased by 10% in the first year and increased by 30% in the second year. Its population after 2 years ಅಂತ ಕೇಳಿದ್ದಾರೆ. ಒಂದು ಗ್ರಾಮದ ಜನಸಂಖ್ಯೆ 1,30,000 ಆಗಿತ್ತು. ಮೊದಲ ವರ್ಷದಲ್ಲಿ ಅದು 10% ಅಷ್ಟು ಮತ್ತು ಎರಡನೇ ವರ್ಷದಲ್ಲಿ 30% ಅಷ್ಟು ಹೆಚ್ಚಾಯಿತು 2 ವರ್ಷಗಳ ನಂತರ ಅಂತ ಹೇಳಿದ್ದಾರೆ. ಅಂದ್ರೆ ಒಂದನೇ ವರ್ಷ 10% ಜಾಸ್ತಿ ಅಂದ್ರೆ 11/10 ಅಲ್ವೇನಪ್ಪ. ಸೊ 10% ಫ್ರಾಕ್ಷನ್ ವ್ಯಾಲ್ಯೂ ಏನು 1/10 ಆಗುತ್ತೆ. 10ಕ್ಕೆ 1 ಜಾಸ್ತಿ ಆದ್ರೆ 11/10 ಆಗುತ್ತೆ. ಎರಡನೇ ವರ್ಷದ್ದೇನು 30% ಅಂದ್ರೆ ಏನಪ್ಪ 130/100 ಆಗುತ್ತೆ. ದಟ್ ಈಸ್ 13/10 ಆಗುತ್ತೆ. ಅಂದ್ರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ ಐದರ್ 10 ಆರ್ 30. ಚೆಕ್ ಮಾಡಿದ್ರೆ ಮುಗೀತು. ಮಾಡ್ರನ್ ತಗೊಳ್ಳಿ. ಸೊ ಏನಾಯ್ತು 3 ಆಯಿತು 8 8ಅಲ್ಲಿ 3 ಹೋದ್ರೆ ಇಲ್ಲ. ನೆಕ್ಸ್ಟು 10ಅಲ್ಲಿ 6 ಹೋದ್ರೆ ಇಲ್ಲ. ನೆಕ್ಸ್ಟು 4ಅಲ್ಲಿ 4 ಹೋದ್ರೆ ಎಸ್ ಇದು ಆನ್ಸರ್ ಆಗಿರ್ಬೋದು. ನೆಕ್ಸ್ಟು 6 17 ಸೊ 11 ಆಗುತ್ತೆ. ಇದು ಆನ್ಸರ್ ಆಗಿರ್ಬೋದು. ನಾನು 11 ಇಂದ ಚೆಕ್ ಮಾಡಿದ್ರೆ ನನಗೆ ಆನ್ಸರ್ 2 ಬಂತು. ಓಕೆನಾ? ಈಗ ನಾನು 13 ಇಂದ ಚೆಕ್ ಮಾಡ್ತೀನಿ. 13 11 ಜಾ 143 ಇದು ಆನ್ಸರ್ ಆಗ್ಬೋದು. ನೆಕ್ಸ್ಟು 13 1 ಜಾ 13, ನೆಕ್ಸ್ಟ್ ಉಳಿತು 5 ಉಳಿತು 55 ಆಯಿತು. 13 4 ಜಾ 52, ನೆಕ್ಸ್ಟ್ ಉಳಿತು 3 ಉಳಿತು 39. ಎಸ್ ಇದನ್ನು ಸಮೇತ ಹೋಗುತ್ತೆ, ಇದನ್ನು ಸಮೇತ ಹೋಗುತ್ತೆ, ಅದನ್ನು ಸಮೇತ ಆಗುತ್ತೆ. ಸರ್ ಹಾಗಾದ್ರೆ ಹಿಂಗೆ ಏನು ಮಾಡಬೇಕು ನೋಡಿ, ಇಲ್ಲೊಂದು 13 ಇದೆ ಅಲ್ವಾ, ಓಕೆನಾ? ಇಲ್ಲೊಂದು 13 ಐತೆ. ಸೊ 13 ಇಂಟು 13 ಎಷ್ಟು 169 ಆಯಿತು. ಸೊ 169 ಚೆಕ್ ಮಾಡಿ. ಎರಡು ಆಪ್ಷನ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಇದು 169 ಇಂದ ಹೋಗಲ್ಲ. ಇದು ನೋಡಿ 169 1 ಜಾ 169, ನೆಕ್ಸ್ಟ್ ಉಳಿತು 16 ಉಳಿತು ಸಮೇತ 9 ಇದೆ. ಸೊ 169 ಆಯಿತು. ಸೊ ಟೇಬಲಲ್ಲಿ ಹೋಗುತ್ತೆ, ಸಿಂಪಲ್. ಓಕೆನಾ? ಸರ್ ಹೋಗ್ಬಿಡುತ್ತೆ, ಎರಡು ಆಪ್ಷನ್ ಬಂದಿದೆ ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಗುರುಗಳೇ, ಆರಾಮಾಗಿ ಮಾಡ್ತೀರಾ ಡೆಫಿನೆಟ್ಲಿ. ಓಕೆನಾ? ಕಾನ್ಫಿಡೆನ್ಸ್ ಇರಬೇಕು. ನಾನು ಫಸ್ಟ್ ಹೇಳ್ತೀನಿ, ನೀವು ಕಾನ್ಫಿಡೆನ್ಸ್ ಆಗಿ ಮಾಡಬೇಕು. ಸೊ ಈ ಥರ ಪ್ರಶ್ನೆಗಳು ನೀವು ಎಲ್ಲ ಪ್ರಶ್ನೆಗಳಲ್ಲೂ ನೀವು ಈ ಥರ ಒಂದು ಟ್ರೈ ಮಾಡಿ, ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ. ನಿಮಗೆ 6ರಿಂದ 7 ಕ್ವಶನ್ ಈಸಿಯಾಗಿ ಈ ಥರನೇ. ಇದು NTPC 2026ರಲ್ಲಿ. ಓಕೆನಾ? ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ವಾಸ್ 2,90,000. ಇಟ್ ಇನ್ಕ್ರೀಸ್ಡ್ ಬೈ 5% ಅಂದರೆ 1/20 ಅಂದರೆ 21 ಆಯ್ತು ಇದು ಇಂಟು, ಅಂಡ್ ಇನ್ಕ್ರೀಸ್ಡ್ ಬೈ 30% ಅಂದರೆ 13 ಆಯಿತು ಇಂಟು ಪಾಪ್ಯುಲೇಷನ್ ಎಷ್ಟಿದೆ 2,90,000 ಅಂದರೆ 29. ಸೊ ಈ 3 ಮಲ್ಟಿಪಲ್ ಚೆಕ್ ಮಾಡಿ ಮುಗೀತು. ಸೊ ನಾನು ಏನು ಮಾಡ್ತೀನಿ 7 ಇಂಟು 3 ಚೆಕ್ ಮಾಡ್ತೀನಿ ಅಂಡ್ 13 ಚೆಕ್ ಮಾಡ್ತೀನಿ. ಓಕೆನಾ? ಲಾಸ್ಟ್ಗೆ ಬಂದಿಲ್ಲ ಅಂದರೆ 29 ಚೆಕ್ ಮಾಡೋಣ. ಸೊ 3 ಚೆಕ್ ಮಾಡಿದ್ರೆ 7 7 14 3 ಹೋಗಲ್ಲ. 4 5 9 ಪ್ಲಸ್ 3 3 ಇಂದ ಹೋಗುತ್ತೆ. ಓಕೆನಾ? ನೆಕ್ಸ್ಟು 9 3 ಹೋಗುತ್ತೆ, 5 1 5 ಹೋಗುತ್ತೆ, ಇದು 3 ಇಂದ ಹೋಗುತ್ತೆ. ನೆಕ್ಸ್ಟ್ 9 ಹೋಗುತ್ತೆ, 3 ಹೋಗುತ್ತೆ, 5 ಪ್ಲಸ್ 5 10 ಪ್ಲಸ್ 8. ಈ 3 ಆಪ್ಷನ್ ಹೋಯ್ತು 3ಇಂದ. ಈಗ ಏನು ಮಾಡೋದು ಸರ್ 7 ಇದೆ 13 ಇದೆ, ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ಚೆಕ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ 7ದ್ದು ಮತ್ತೆ ಒಂದು ವೇಳೆ ಆನ್ಸರ್ ಬರ್ತೀನಿ, ನಾನು ಡೈರೆಕ್ಟಾಗಿ ದೊಡ್ಡ ಮಲ್ಟಿಪಲ್ಗೆ ಹೋಗ್ಬಿಡ್ತೀನಿ 13 ಟೇಬಲ್. ಓಕೆನಾ? ಸೊ 13 3 ಜಾ 39 ಆಯಿತು. ನೆಕ್ಸ್ಟು 13 4 ಜಾ 52 ಆಯಿತು. 6 ಉಳಿತು 65. ಎಸ್ ಆಗ್ಬೋದು. ನೆಕ್ಸ್ಟು 13 3 ಜಾ 39 ಇನ್ನು 15 ಹೋಗಲ್ಲ. ನೆಕ್ಸ್ಟು 13 2 ಜಾ 26, ನೆಕ್ಸ್ಟ್ ಉಳಿತು 4 ಉಳಿತು 44 ಆಯಿತು. 13 3 ಜಾ 39, ನೆಕ್ಸ್ಟ್ ಉಳಿತು 55 ಉಳಿತು, ಇದು ಹೋಗಲ್ಲ. ಸೊ ಆನ್ಸರ್ ಎಷ್ಟು ಆಪ್ಷನ್ ಎ. ಇಲ್ಲ ಸರ್ ನಾನು 29 ಚೆಕ್ ಮಾಡ್ತೀನಿ ಅಂದರೆ ಎಸ್ 29 ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ. 29 1 ಜಾ 29. ಓಕೆನಾ? ನೆಕ್ಸ್ಟ್ ಉಳಿತಪ್ಪ 10 ಉಳಿತು 105 ಆಯಿತು. 29 3 ಜಾ 87, 18 ಉಳಿತು 188 ಆಯಿತು. 29 174 ಆಯಿತು. ದಟ್ ಈಸ್ 14 ಉಳಿತು 145 ಆಯಿತು. 29 5 ಜಾ ಹಿಂಗೆ ಬೇಕಾದರೂ ಚೆಕ್ ಮಾಡ್ಬೋದು, ಹೆಂಗೆ ಬೇಕಾದರೂ ಚೆಕ್ ಮಾಡ್ಬೋದು ಅಲ್ವಾ? ನೋಡಿ ಈಗ ಕ್ವಶನ್ ಚೇಂಜ್ ಆಯಿತು ಅಲ್ವಾ? ಸೊ ವಾಟ್ ವಿಲ್ ಬಿ ದ ಡಿಫರೆನ್ಸ್ ಇನ್ ಪಾಪ್ಯುಲೇಷನ್ 3 years ago and 2 years ago of a town whose current population is 1,80,000 and which is increasing at a rate of 25% every year ಅಂತ ಕೇಳಿದ್ದಾರೆ. ಪ್ರಸ್ತುತ ಜನಸಂಖ್ಯೆ 1,80,000 ಇರುವ ಒಂದು ಪಟ್ಟಣದ ಜನಸಂಖ್ಯೆ ಪ್ರತಿ ವರ್ಷ 25% ಅಷ್ಟು ಹೆಚ್ಚುತ್ತದೆ. 3 ವರ್ಷಗಳ ಹಿಂದಿನ ಮತ್ತು 2 ವರ್ಷಗಳ ಹಿಂದಿನ ಜನಸಂಖ್ಯೆ ನಡುವಿನ ವ್ಯತ್ಯಾಸ ಹೇಳಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ 25% ಅಂದ್ರೆ ಏನಪ್ಪ 1/4 ಅಂದ್ರೆ 4 ಇರೋದು ಪ್ರತಿ ವರ್ಷ ಏನಾಗ್ತೈತೆ 5 ಆಗ್ತೈತೆ. 3 ವರ್ಷಕ್ಕಂದ್ರೆ 4 ಕ್ಯೂಬ್ ಆಗುತ್ತೆ, ಇದು
5 ಕ್ಯೂಬ್ ಆಗುತ್ತೆ. ಎಷ್ಟಾಯಿತು? 64 ಆಯಿತು. ಎಷ್ಟಾಯಿತು? 125 ಆಯಿತು ಅಲ್ವಾ? ಸೊ ಪ್ರತಿ ವರ್ಷ 25% ಜಾಸ್ತಿ ಆಗ್ತೈತೆ. ಅಂದರೆ 64ಗೆ 25% ಎಷ್ಟು? 16. ಅಂದರೆ ಪ್ರತಿ ವರ್ಷ 16 ಜಾಸ್ತಿ ಆಗ್ತೈತೆ ಅಲ್ವಾ? ಅಂದರೆ ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 16. ಇವರು ಡಿಫ್ರೆನ್ಸ್ ಕೇಳಿದಾರಲ್ವ 2 ಇಯರ್ಸ್ 3 ಇಯರ್ಸ್ಗೆ, ಸೊ 16 ಡಿಫ್ರೆನ್ಸ್ ಬರುತ್ತೆ, ರೈಟ್? ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 16. ಅಷ್ಟೇ, ಮುಗೀತು. 16 ಅಂದರೆ 8 ಇಂಟು 2 ಆರ್ 4 ಇಂಟು 4 ಏನಪ್ಪ? 4ನ ಮಲ್ಟಿಪಲ್ ಇದಲ್ಲ 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 ಇದೊಂದೇ, ಫಸ್ಟ್ 2 ಡಿಜಿಟ್. ಕ್ಲಿಯರ್? ನೆಕ್ಸ್ಟು, ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ವಾಸ್ 1,30,000. 13 ಮಲ್ಟಿಪಲ್, ಸೊ ಇಟ್ ಇನ್ಕ್ರೀಸ್ಡ್ ಬೈ 15%. ಅಂದರೆ 15% ಅಂದರೆ ಎಷ್ಟು? 3/20 ಅಂದರೆ 23. ಆ್ಯಂಡ್ ಇನ್ಕ್ರೀಸ್ಡ್ ಬೈ 20%. 20% ಅಂದರೆ 6. ಸೊ ಇಷ್ಟು ನೋಡಿಬಿಟ್ರೆ ನಿಮಗೆ ಆನ್ಸರ್ ಬಂದ್ಬಿಡಿ, ಓಕೆನಾ? ಸೊ ಇದನ್ನು ಕಮೆಂಟ್ ರೂಪದಲ್ಲಿ ಕ್ಲಿಯರ್. ನೆಕ್ಸ್ಟ್ ನೋಡಿ, ಎ ಫ್ಯಾಮಿಲೀಸ್ ಮಂತ್ಲಿ ಇನ್ಕಮ್ ಈಸ್ 45,000. ಔಟ್ ಆಫ್ ಮಂತ್ಲಿ ಇನ್ಕಮ್ 20% ಈಸ್ ಸ್ಪೆಂಟ್ ಆನ್ ಫುಡ್, 20% ಈಸ್ ಸ್ಪೆಂಟ್ ಆನ್ ಹೌಸ್ ರೆಂಟ್, 5% ಈಸ್ ಸ್ಪೆಂಟ್ ಆನ್ ಶಾಪಿಂಗ್, 10% ಈಸ್ ಸ್ಪೆಂಟ್ ಆನ್ ಪರ್ಸನಲ್ ಎಕ್ಸ್ಪೆನ್ಸಸ್, and the rest is saved. If they decided to donate 12% of the monthly savings to the poor, what is the amount that they donate to the poor ಅಂತ ಕೇಳಿದ್ದಾರೆ. ಅಂದರೆ ಒಂದು ಕುಟುಂಬದ ಮಾಸಿಕ ಆದಾಯ ಎಷ್ಟು? 45,000 ಬರ್ತೈತೆ. ಅಂದರೆ 9 ಮಲ್ಟಿಪಲ್ ಆನ್ಸರ್. ಓಕೆ, ಇರಲಿ, ನಿಮಗೆ ತಿಳಿಸ್ಕೊಡ್ತೀನಿ, ಆಮೇಲೆ ಹೇಳೋಣ, ಓಕೆನಾ? ಇದರಲ್ಲಿ ಮಾಸಿಕ ಆದಾಯದ 20% ಆಹಾರಕ್ಕಾಗಿ, 20% ಮನೆ ಬಾಡಿಗೆಗೆ, ಮತ್ತು 5% ಶಾಪಿಂಗ್ಗೆ, ಮತ್ತು 10% ವೈಯಕ್ತಿಕ ಖರ್ಚುಗಳಿಗೆ. ಅಂದರೆ ಟೋಟಲ್ ಎಷ್ಟು? 55% ಖರ್ಚು ಮಾಡ್ತಾರೆ. ಇನ್ನು ಉಳಿದಿರೋದು ಎಷ್ಟಪ್ಪ? 45%. ಅವರು ಮಾಸಿಕ ಉಳಿತಾಯದ 12% ಬಡವರಿಗೆ ದಾನ ಮಾಡಲು ನಿರ್ಧರಿಸಿದರೆ ಅವರ ಬಡವರಿಗೆ ದಾನ ಮಾಡುವ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, ಏನಾ? ಸೊ ಇವರು ಟೋಟಲ್ 55% ಖರ್ಚು ಮಾಡ್ತಾರೆ. ಈಗ ಉಳಿದಿರೋದು ಎಷ್ಟು? 45. ಈ ಉಳಿತಾಯದಲ್ಲಿ 12% ಅವ್ರಿಗೆ ಏನಾದರೂ ಮಾಡಿದ್ರೆ ಬಡವರಿಗೆ ಸಹಾಯ ಆದರೆ ಅವ್ರ ದಾನ ಎಷ್ಟು ಮಾಡ್ದಂಗೆ ಅಂತ, ನಾ ನಮ್ಗೆ ಏನೂ ಬೇಕಾಗಿಲ್ಲ ಗುರುಗಳೇ. 5%, 12% ಇಷ್ಟೇ ಅಲ್ವಾ? ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9. ಮುಗೀತು, ಇಷ್ಟೇ. ಸೊ 7 5 ಎಷ್ಟು? 12 to 14 ಇದೆಲ್ಲ. ನೆಕ್ಸ್ಟು 8 ಇದೆಲ್ಲ, 8 ಇದೆಲ್ಲ. 2 4 3 7 + 2 9 9 ಆರ್ 3 3 3 to 4. ಕ್ಲಿಯರ್? 3ನ ಮಲ್ಟಿಪಲ್ ಮಾಡ್ಬೋದು, ಓಕೆನಾ? ಸಿಂಪಲ್. ಇಲ್ಲಿ ನೋಡಿ, 3 ಇಂಟು 4 ಆಗ್ಬೋದು, 6 ಇಂಟು 2 ಆಗ್ಬೋದು ಅಲ್ವಾ? ಸೊ ನೋಡಿ, 2ನ ಮಲ್ಟಿಪಲ್ 39, 2ನ ಮಲ್ಟಿಪಲ್ 24 ಮತ್ತು 30 2 ಆಗುತ್ತೆ. ಕ್ಲಿಯರ್? ಸೊ Mark donates 14% of his salary to an organization for the blind, 16 to organization of orphans, 12% to organization for the physical challenged, 13% of his salary to help set up a medical camp. He deposits the remaining 24,570 in the bank for monthly expenses. How much amount does he donate the organization to disabled? ಹೇಳಿದ್ದಾರೆ. ಮಾರ್ಕ್ ತನ್ನ ಸಂಬಳ ಎಷ್ಟು ಗೊತ್ತಿಲ್ಲ, ಓಕೆನಾ? 14% ಅಂಧರಿಗೆ, 16% ಅನಾಥರಿಗೆ, ಮತ್ತು 12% ದೈಹಿಕ ಅಂಗವಿಕಲರಿಗೆ, ಮತ್ತು 13% ವೈದ್ಯಕೀಯ ಶಿಬಿರಕ್ಕೆ, ಓಕೆನಾ, ಸ್ಥಾಪಿಸಲು ಸಹಾಯ ಮಾಡ್ತಾನೆ, ಉದ್ದೇಶವಾಗಿ ದಾನ ಮಾಡ್ತಾನೆ. ಈ ಉಳಿದಿರೋದನ್ನೆಷ್ಟು? 35% ಅವ್ರಿಗೆ ಕೊಡ್ತಾನೆ, ಇನ್ನು ಉಳಿದಿರೋದೇನು ಅವ್ರ ಹತ್ರ 45%. ಈ 45% ಎಷ್ಟಂತೆ? ಇಷ್ಟು 0. ಮಾಸಿಕ ಖರ್ಚುಗಳಾಗಿ ಬ್ಯಾಂಕಿನಲ್ಲಿ ಠೇವಣಿ ಇಡುತ್ತಾನೆ. ಅಂಗವಿಕಲರಿಗೆ ಕೆಲಸ ಮಾಡುವ ಸಂಸ್ಥೆಗೆ ಅವನು ದಾನ ಮಾಡುವ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅಂಗವಿಕಲರಿಗೆ ಯಾರು? ಅಂಗವಿಕಲರು ಯಾರು? 12% ಅಲ್ವಾ? ಸೊ 12% ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 12 ಓನ್ಲಿ. ಒಂದು ಕೆಲಸ ಮಾಡೋಣ, ಒಂದು ಸೆಕೆಂಡು. ಡೈರೆಕ್ಟಾಗಿ ಆನ್ಸರ್ ಬರುತ್ತೆ ನೋಡಿ ನಿಮಗೆ. ನಮ್ಗೆ ಏನು ಬೇಕು ಅಂದರೆ 9 ಡಿವಿಸಿಬಿಲಿಟಿ ಬರುತ್ತೆ. ಸೊ ತೋರಿಸ್ತೀನಿ, ಓಕೆನಾ? 9 5 ಜಾ 9 2 ಜಾ 18, 65 ಉಳಿತು. 7 ಜಾ 63 ಇಂಟು ಉಳಿತು 27 ಮೀನ್ಸ್ 5 1 ಜಾ
5 5 ಜಾ 25. ನೆಕ್ಸ್ಟ್ ಉಳಿತು 2 ಉಳಿತು 23 ಮೀನ್ಸ್ ಇದೆಯಾ ಇದೆಯಾ 23 ಎಸ್ ಓಕೆನಾ 546 ಇಂಟು 12 ಬಂತು. ಸೊ ಇಲ್ಲಿ ಏನಿದೆ 3 ಇದೆ. ಸೊ ಆನ್ಸರ್ ಮಲ್ಟಿಪಲ್ ಆಫ್ 3 ಚೆಕ್ ಮಾಡಿದ್ರೆ ಮುಗೀತು. 8 ಹೋಯ್ತು 8 ಹೋಯ್ತು ಎಷ್ಟಾಯ್ತಪ್ಪ ಇದು 16 ಟು 18 ಪ್ಲಸ್ 6 18 6 ಇದು ಹೋಗುತ್ತೆ 7 ಟು ಹೋಗುತ್ತೆ 4 ಟು ಇದು ಹೋಗುತ್ತೆ 2 8 ಆಯಿತು 10 18 ಇದು ಹೋಗುತ್ತೆ 4 4 8 16 ಪ್ಲಸ್ 6 22 ಇದು ಹೋಗಲ್ಲ. ಸೊ ಇನ್ನು ಉಳಿದಿರೋದೆಲ್ಲ ಹೋಗ್ತಾ ಇದೆ ಎಲ್ಲ ಹೋಗ್ತಿದೆ ಅಂದರೆ ಕೆಲಸ ಮಾಡೋಣ 3 15 ಜಾ 3 4 ಜಾ 15 1 ಜಾ 15 1 ಜಾ 9 ಉಳಿತು 95 ಮೀನ್ಸ್ 6 ಜಾ 90 57 ಮೀನ್ಸ್ 3 ಜಾ 120 ಮೀನ್ಸ್. ಸೊ ನೋಡಿ ಇಲ್ಲೂ ಸಮೇತ 1638 ಬರ್ತದೆ ಇಲ್ಲೂ ಸಮೇತ 4 ಬರುತ್ತೆ ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9 ಓನ್ಲಿ. 8 1 9 ಆಯಿತು 6 3 9 ಆಯಿತು. ಸೊ ಇಲ್ಲಿ ಏನು ಬಂತು ಇಲ್ಲಿ ಬಂತು ಇಲ್ಲಿ 2 4 5 7 5 ನೋಡಿ 5 4 9 7 2 9 ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9 9 ಚೆಕ್ ಮಾಡಿದ್ರೆ ಮುಗೀತು. 8 10 ಆಯಿತು 8 18 24 ಇದಾಗಲ್ಲ 7 8 9 ಆಯಿತು 6 ಇದು ಆಗಲ್ಲ 5 5 10 ಆಯಿತು ಪ್ಲಸ್ 8 ಆಯಿತು. ಆನ್ಸರ್ ಏನು ಕ್ಲಿಯರ್? ಹಾಗಾದ್ರೆ ಆನ್ಸರ್ ಏನಪ್ಪ 6552. ಸೊ ಬೇಕಿದ್ರೆ ಚೆಕ್ ಮಾಡ್ಬೋದು ನೋಡಿ ಓಕೆನಾ 1638 ಇಂಟು 4 ಕ್ಲಿಯರ್ 4 8 32 3 ಕ್ಯಾರಿ 15 ಆಯಿತು 1 ಕ್ಯಾರಿ 24 ಮೀನ್ಸ್ 25 2 ಕ್ಯಾರಿ ಅದೇ ಬಂತು. ಸೊ ಅಂದರೆ ನಾನು ನಿಮ್ಗೆ ಇದೇನು ಕೇಳ್ತಿದ್ದೀನಿ ಅಂದರೆ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತ ಇದರ ಅರ್ಥ ನೋಡಿ. ಸೊ ಇಲ್ಲಿ ಏನಿದೆ 24,570 ಓಕೆನಾ ಇದು 9 ಮಲ್ಟಿಪಲ್ಲು. ಸೊ 100ದು ಏನಾಗುತ್ತೆ 9 ಮಲ್ಟಿಪಲ್ ಆಗುತ್ತೆ ಓಕೆನಾ 100% ವ್ಯಾಲ್ಯೂ 9 ಮಲ್ಟಿಪಲ್ ಆದರೆ 12% ಏನಾಗುತ್ತೆ 9 ಮಲ್ಟಿಪಲ್ಲೇ ಆಗಿರುತ್ತೆ ಅಂದರೆ ಆನ್ಸರು ಏನಾಗಿರುತ್ತೆ 9 ಮಲ್ಟಿಪಲ್ಲೇ ಆಗಿರುತ್ತೆ. ಕ್ಲಿಯರ್ ಈಗ ಅರ್ಥ ಆಯ್ತಾ? ಸೊ ನಾವು ಈ ಥರ ಡೈರೆಕ್ಟಾಗಿ ಮಾಡ್ಬೋದು ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡಿ a man's monthly income is 50,000. He spends 25% of it on tax, 30% of the remaining income on household expenses, 10% of the still remaining income on entertainment. He saves the remaining part of his income. How much money will man save per year, assuming that above data is same for all 12 months ಅಂತ ಕೇಳಿದ್ದಾರೆ. ಸೊ ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯ 50,000 ಅವನು ತನ್ನ ಆದಾಯದ 25% ತೆರಿಗೆಗೆ 25% ಏನು ಟ್ಯಾಕ್ಸ್ಗೆ 25% ಟ್ಯಾಕ್ಸ್ ಕಟ್ಟಿದ್ರೆ ಇನ್ನು ಉಳಿದಿರೋದಷ್ಟು 3/4. ನೆಕ್ಸ್ಟ್ ಉಳಿದ ಆದಾಯದ 30% ಗೃಹ ಖರ್ಚುಗಳಿಗಾಗಿ 30% ಖರ್ಚು ಮಾಡಿದ್ರೆ ಇನ್ನು ಉಳಿದಿರೋದೇನೋ ನಂತರ 7/10 ಅಂದರೆ 70%. ನೆಕ್ಸ್ಟ್ ಮತ್ತೆ ಉಳಿದ ಆದಾಯದ 10% ಮನರಂಜನೆಗೆ ಅಂದರೆ 10% ಏನು ಎಂಟರ್ಟೈನ್ಮೆಂಟ್ಗೆ. ಸೊ 10% ಅಂದ್ರೇನು ಇನ್ನು ಉಳಿದಿರೋದು 90/10 ಓಕೆನಾ. ನೆಕ್ಸ್ಟು ಉಳಿದ ಮೊತ್ತವನ್ನು ಉಳಿತಾಯ ಮಾಡ್ತಾನೆ. ಮೇಲಿನ ಮಾಹಿತಿಯು ಎಲ್ಲ 12 ತಿಂಗಳಿಗೆ ಒಂದೇ ಆಗಿದ್ರೆ ಸೊ 12 ಮಂತ್ಸ್ಗೂ ಒಂದೇ ಆಗಿದ್ರೆ ಆ ವ್ಯಕ್ತಿ ಒಂದು ವರ್ಷದಲ್ಲಿ ಎಷ್ಟು ಹಣವನ್ನು ಉಳಿತಾಯ ಮಾಡ್ತಾನೆ ಅಂತ ಹೇಳಿದ್ದಾರೆ. ಟೋಟಲ್ ಇನ್ಕಮ್ ಇಷ್ಟು ಓಕೆನಾ 12 ಮಂತ್ಸ್ಗೆ ಎಲ್ಲ ಖರ್ಚಾಗುತ್ತೆ ಎಲ್ಲ ಖರ್ಚಾದ್ಮೇಲೆ ಅವನೆಷ್ಟು ಉಳಿತಾಯ ಮಾಡ್ತಾನೆ ಅಂತ ಕ್ಲಿಯರ್. 10101010 ಹೋಗುತ್ತೆ ಓಕೆನಾ. ಸೊ 4 1 ಜಾ 4 3 ಜಾ ಮುಗೀತು. ಸೊ ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9. ಇಲ್ಲೂ 9 ಇದೆ 9 ಇದೆ 9 9 5. ಸೊ ಓಕೆ ನಾವು ಏನು ಮಾಡೋಣ 9 ಮಾತ್ರ ಚೆಕ್ ಮಾಡೋಣ. ಸೊ 3 5 8 ಆಯಿತು 8 2 10 ಆಯಿತು 10 8 18 ಆಯಿತು ಇದು 9 ಮಲ್ಟಿಪಲ್ ಆನ್ಸರ್. ನೆಕ್ಸ್ಟು ಸೊ 2835 2835 2835 2853 ಇದು ಈ ಥರ ಪ್ರಶ್ನೆಗಳು ಬೇಕು ನಮಗೆ. ಏನು ಹೇಳಿ ಇಲ್ಲಿ ಎಲ್ಲಾನು ಸಮೇತ 9ನ ಮಲ್ಟಿಪಲ್ ಕೊಟ್ಬಿಟ್ಟಿದ್ದಾರೆ ಆನ್ಸರ್. ಹಾಗಾದರೆ ಈ ಥರ ಪ್ರಶ್ನೆ ಬಂದಾಗ ಏನು ಮಾಡ್ತೀರಾ ಓಕೆನಾ. ಸರಿಯಾದ ಕ್ವಶನ್ ಬಂದಿದೆ
ನಿಮಗೆ ಡೌಟ್ ಏನಿರುತ್ತೆ ಅದೇ ಕ್ವಶನ್ನೇ ಬಂದಿದೆ ಅಲ್ವಾ? ಸೊ ನೋಡಿ ಈ ಥರ ಬಂದಾಗ ನಮ್ಗೆ ಉಳಿದಿರೋದಿದೆ ಅಲ್ವಾ ಇಲ್ಲಿ 7 ಇದೆ. ಓಕೆನಾ? 7 ಮಲ್ಟಿಪಲ್ ಚೆಕ್ ಮಾಡ್ತೀನಿ ನಾನು. 7 4 28 ಆಯಿತು. 30 ಉಳೀತು. 7 4 28 ಆಯಿತು. 2 5 ಆಯಿತು. ಇದು ಹೋಗಲ್ಲ. 7 3 21 ಆಯಿತು. ನೆಕ್ಸ್ಟ್ ಉಳಿತು 28 ಮೀನ್ಸ್ ಇದು ಕಂಪ್ಲೀಟ್ಲಿ ಹೋಗುತ್ತೆ. ಇನ್ನು 500 ಇದು ಹೋಗಲ್ಲ. 28 ಹೋಗುತ್ತೆ. 35 ಹೋಗುತ್ತೆ. ಇದಾಗಿರ್ಬೋದು. 28 ಹೋಗುತ್ತೆ. 53 ಹೋಗಲ್ಲ. ಯಾಕೆ ಹೋಗಲ್ಲ? 7 7 49 ಇನ್ನೆಷ್ಟು ಉಳಿತು? 40 ಉಳಿತು. 40 ಹೋಗಲ್ಲ. ಸೊ ಆನ್ಸರ್ ಶುಡ್ ಮಲ್ಟಿಪಲ್ ಆಫ್ 7. ಸೊ 2 8 3 5 0 0. ನಾನು ಹೇಳಿದೆ ಅಲ್ವಾ? ಒಂದಲ್ಲದೆ ಒಂದು ಆಪ್ಷನಲ್ಲಿ ಎಲ್ಲ ಮಲ್ಟಿಪಲ್ಸ್ದು ಆನ್ಸರ್ ಇರುತ್ತೆ. ನಾವು ಒಂದೇ ಅಂತ ಚೆಕ್ ಮಾಡಬಾರ್ದು. ಈಗ ನೋಡಿ ನಾನು 9 ಮಲ್ಟಿಪಲ್ ಚೆಕ್ ಮಾಡಿದೆ. ಸೊ ಆನ್ಸರ್ 4 ಬಂತು. ಈಗ ನಾನು ಏನು ಮಾಡಲಿ? ಓಕೆನಾ? 7 ಮಲ್ಟಿಪಲ್ ಚೆಕ್ ಮಾಡ್ತೀನಿ. 5 ಮಲ್ಟಿಪಲ್ ಚೆಕ್ ಮಾಡಲ್ಲ. ಬಿಕಾಸ್ ಎಲ್ಲಾನು 0 ಇದೆ. ಎಲ್ಲಾನು 5 ಇಂದ ಹೋಗುತ್ತೆ. ಇನ್ನು ಉಳಿದಿರೋದೇನು 7 ಮಾತ್ರ. 7 ಮಾಡೋಣ. ಇಷ್ಟೇ. ಒಳ್ಳೆ ಪ್ರಶ್ನೆ. ನೋಡಿ ಮೆನ್ಸುರೇಷನ್ ಕ್ವಶನ್. ಓಕೆನಾ? ಜಿಯೋಮೆಟ್ರಿ ಕ್ವಶನ್ ಆನ್ ಮೆನ್ಸುರೇಷನ್ ನೀವೇನಾದ್ರೂ ಅನ್ಕೊಳ್ಳಿ ತೊಂದರೆ ಇಲ್ಲ. ಓಕೆನಾ? DCT ಜಿಯೋಮೆಟ್ರಿ ಕ್ವಶನ್ಸ್. ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟ್ ಅಂತ ಸರ್ಕಲ್ಸ್ ಅಲ್ಲಿ ಬರುತ್ತೆ. ಓಕೆನಾ? ಸೊ 2 circles with radii 37.5 cm and 13.5 cm touch each other externally. The length of DCT is ಅಂತ ಕೇಳಿದ್ದಾರೆ. 37.5 ಸೆಂಟಿಮೀಟರ್ ಮತ್ತು 13.5 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ 2 ವೃತ್ತಗಳ ಪರಸ್ಪರ ಬಾಹ್ಯಾಕಾಶ ಸ್ಪರ್ಶಿಸುತ್ತವೆ. ಅವುಗಳ ಸಾಮಾನ್ಯ ನೀರೆಷ್ಟು? ಸೊ ನಾನು ಪಾಯಿಂಟ್ ತೆಗಿತೀನಿ ಗುರು. 13 12 3 12 26 ಆಯಿತು. ಇನ್ನು 15 ಅಂದರೆ 12.5 ಇದು 3 ಇಂದ ಹೊಡಿತೀನಿ ಅಷ್ಟೇ. ಓಕೆನಾ? ಇದು 3 4 12 ಆಯಿತು. ಇನ್ನು 15 ಉಳಿತು. ಅಂದರೆ ಆನ್ಸರ್ ಏನಾಗಿರುತ್ತೆ? 3ನ ಮಲ್ಟಿಪಲ್ ಆಗಿರುತ್ತೆ 45. ಇಲ್ಲ ಸರ್ ನಾವು ಚೆಕ್ ಮಾಡಿ ಅಂದರೆ ಸೊ ಮಾಡೋಣ ತಗೊಳ್ಳಿ. DCT R1 ಇಂಟು R2 2 ಅಂಡರ್ ರೂಟ್ 37.5 ಇಂಟು 13.5. ಸೊ ಇಲ್ಲಿಂದ 3 ಆಚೆ ಬರುತ್ತೆ. ಇಲ್ಲಿಂದ 3 ಆಚೆ ಬರುತ್ತೆ. ಆಚೆ 3 ಬರುತ್ತೆ. ಆಚೆ 3 ಬಂದರೆ ಏನಾಯಿತು? 2 ಇಂಟು 3 ಆಯಿತು. ಇಂಟು ಎಷ್ಟು ಉಳಿತು? ಎಷ್ಟು ಬಂತಿದು? 12.5 ಹಾಂ. ಇಲ್ಲಿ ಎಷ್ಟು ಉಳಿತು? 4.5. ಕ್ಲಿಯರ್? ಸೊ 2 ಇಂಟು 3 12.5 ಇಂಟು 4.5 ಅಂದರೆ 125 ಇಂಟು 45 ಮಾಡಿದಾಗ ತಿಳಿಸ್ಕೊಡ್ತೀನಿ ಎಲ್ಲಾನು. ಓಕೆನಾ? 0.5 ಇಂಟು 0.5 ಬರುತ್ತೆ. 0.5 ಇಂಟು 0.5 ಬರುತ್ತೆ. ಆಚೆ ಬಂದ್ರೂ ಸಮೇತ 0.5 ಬರುತ್ತೆ. 0.5 ಇಂಟು 2 ಏನು ಬರುತ್ತೆ? 1 ಬರುತ್ತೆ. 1 ಇಂಟು 3 ಏನು 3ನ ಮಲ್ಟಿಪಲ್ ಆನ್ಸರ್ ಆಗುತ್ತೆ. ಅದಕ್ಕಾಗಿ 45 ನಾವು ಈಸಿಯಾಗಿ ಹೊಡೆದ್ಬಿಡ್ಬೋದು. ಇಲ್ಲ ಸರ್ ನಮಗೆ ಕ್ಲಾರಿಟಿ ಬೇಕು ಅಂದರೆ ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತೀನಿ. 45 5 ಎಷ್ಟು? 225 ದಟ್ ಈಸ್ 22 ಕ್ಯಾರಿ. 45 2 ಹೌ ಮಚ್? 90. 90 ಪ್ಲಸ್ 22 112. 45 1 45. ಸರಿ ಆಯಿತು. 45 5 225 22 ಕ್ಯಾರಿ ಇಲ್ಲಿ 45 2 90 ಪ್ಲಸ್ 22 112 ಅಲ್ವಾ? 45 45. ಸೊ ಇದೇನಾಯ್ತು? 5 ಆಯಿತು. 7 ಇಂಟು 8 ಇದು 7 ಆಯಿತು. ಕ್ಲಿಯರ್? 75 ಆಚೆ ಬಂತು ಅಂದರೆ 7.5 ಆಚೆ ಬಂತು. 7.5 ಆಚೆ ಬಂತು. 7.5 ಇಂಟು 2 15 ಆಯಿತು. 15 ಇಂಟು 3 45. ಅದೇ ನಾನು ಡೈರೆಕ್ಟಾಗಿ ನಾವು ಯಾಕೆ ಮಾಡೋಣ? ಇದು 3 ಮಲ್ಟಿಪಲ್, ಇದು 3 ಮಲ್ಟಿಪಲ್. ಸೊ ಆನ್ಸರ್ ನಮಗೆ 3 ಮಲ್ಟಿಪಲ್ಲೇ ಆಗಿರುತ್ತೆ. ಕ್ಲಿಯರ್? ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಈ ಫಾರ್ಮುಲಾ ಗೊತ್ತಿದ್ರೆ 2 ಏನಾಯ್ತಪ್ಪ? 0.5 ಇಂಟು 2 ಏನಾಗುತ್ತೆ? 1 ಆಗುತ್ತೆ. 1 ಇಂಟು 1 1 ಆಗುತ್ತೆ. ಇಂಟು ನಾವು ಇಲ್ಲಿ 3 ಆಚೆ ಏನು ತೆಗೆದಿವೋ ಆ 3 ಆಗುತ್ತೆ. ಸೊ 3ನ ಮಲ್ಟಿಪಲ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಶ್ನೆ. ₹4,000 is invested at 15% per annum CI. What will be the difference between compound interest of second year and third year ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. 4,000 ಅನ್ನು ವಾರ್ಷಿಕ 15% ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲಾಗಿದೆ. 2ನೇ ವರ್ಷದ ಮತ್ತು 3ನೇ ವರ್ಷದ ಚಕ್ರ ಬಡ್ಡಿಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ದಾರೆ. 15% ಅಂದ್ರೆ ಏನಪ್ಪಾ? 3/20. 20 ಇರೋದು ಏನಾಗ್ತೈತೆ? 23 ಆಗ್ತೈತೆ. 20 ಇರೋದು ಏನಾಗ್ತೈತೆ? 23 ಆಗ್ತೈತೆ. ಥರ್ಡ್ ಇಯರ್ ಓಕೆ. 20 ಇರೋದು ಏನಾಗ್ತೈತೆ? 23. ಪ್ರತಿ ವರ್ಷಕ್ಕೂ ಡಿಫರೆನ್ಸ್ ಎಷ್ಟು? 3. ಏನಪ್ಪ? ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದೆ. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 3 ಓನ್ಲಿ. 2 3 2 1 3 ಆಯಿತು. 5 ಇದು ಹೋಗಲ್ಲ.
3 + 5 6 ಇದು ಹೋಗುತ್ತೆ 11 ಆಯಿತು, ಇದು ಹೋಗಲ್ಲ 13. ಸೊ ಆನ್ಸರ್ ಎಷ್ಟು 103.5 ಓಕೆನಾ. ಸೊ ಇಷ್ಟೇ ಸೊಲ್ಯೂಷನ್. ನಮ್ಗೆ ಏನು ಗೊತ್ತಿರಬೇಕಂದ್ರೆ ನೋಡಿ, ಡಿವಿಸಿಬಿಲಿಟಿ ಚೆನ್ನಾಗಿ ಗೊತ್ತಿರಬೇಕು. ಡಿವಿಸಿಬಲ್ ರೂಲ್ಸ್ ಚೆನ್ನಾಗಿ ಗೊತ್ತಿದ್ರೆ ನಾವು ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, a hollow spherical shell is made up of metal with a density of 6 gram per centimeter cube if the internal and external radii of the shell are 8 centimeter and 9 centimeter respectively. Find the weight of the shell ಅಂತ ಕೇಳಿದ್ದಾರೆ. 6 grams per centimeter cube ಸಾಂದ್ರತೆಯ ಲೋಹದಿಂದ ಒಂದು ಟೊಳ್ಳದ ಗೋಳಾಕಾರದ ಚಿಪ್ ಅನ್ನು ತಯಾರಿಸಲಾಗಿದೆ. ಆ ಚಿಪ್ಪಿನ ಆಂತರಿಕ ಮತ್ತು ಬಾಹ್ಯ ತ್ರಿಜ್ಯಗಳ ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿದ್ರೆ ಚಿಪ್ಪಿನ ತೂಕವನ್ನು ಕಿಲೋಗ್ರಾಮ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದೆ. ಫಾರ್ಮುಲಾ ಏನಪ್ಪ, 4/3 pi r1 cube minus r2 cube. ಕ್ಲಿಯರ್. 4/3 pi ಅಂದರೆ 22/7 ಇಂಟು 8 ಕ್ಯೂಬ್ ಮೈನಸ್ 9 ಕ್ಯೂಬ್. ಅಂದರೆ ಇಲ್ಲಿ ನೋಡಿ, ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 4 ಆರ್ 11. 22 11 ಬರುತ್ತಲ್ಲನಪ್ಪ. ಸೊ ಅಂದರೆ ಇದರಲ್ಲಿ 4 ಐತೆ, ಇಲ್ಲಿ 11 ಐತೆ. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 11 ಮತ್ತು 4 ಓಕೆನಾ. 56 4 ಇಂದ ಹೋಗುತ್ತೆ, ನಮಗೆ ಯೂಸ್ ಇಲ್ಲ 4. ನೆಕ್ಸ್ಟ್ ಏನು, 11 ಇಂದ ಚೆಕ್ ಮಾಡಿದ್ರೆ 11 ಏನು, ಸಮ್ ಆಫ್ ಇವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. 7 5 12 ಆಯಿತು, 4 6 10 ಆಯಿತು, ಇದು ಹೋಗಲ್ಲ. 5 5 10 ಆಯಿತು, 6 6 12 ಆಯಿತು, ಹೋಗಲ್ಲ. 0 ಬರ್ಬೇಕು, ನಮಗೆ 11 ಬರ್ಬೇಕು ಅಷ್ಟೇ. 6 5 11 ಆಯಿತು, 4 6 10 ಆಯಿತು, ಇದು ಆಗಲ್ಲ. 5 5 10 ಆಯಿತು, 4 6 10 ಆಯಿತು. ಸೊ ಆನ್ಸರ್ ಆಪ್ಷನ್ ಡಿ. ಕ್ಲಿಯರ್. Sum of rupees 22,500 is invested at 4% per annum compound interest. What will be the amount after 2 years ಅಂತ ಕೇಳಿದ್ದಾರೆ. 22,500 ಮೊತ್ತವನ್ನು ವಾರ್ಷಿಕ 4% ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲಾಗಿದೆ. 2 ವರ್ಷಗಳ ನಂತರ ದೊರೆಯುವ ಮೊತ್ತ ಎಷ್ಟು ಅಂತ ಹೇಳಿದೆ. 4% ಅಂದ್ರೆ ಏನಪ್ಪ, 1/25 ಅಂದರೆ 1/25 ಅಂದರೆ 25 ಇರೋದು 1 ಜಾಸ್ತಿ ಆಗುತ್ತೆ, 26 ಆಗುತ್ತೆ. ಓಕೆನಾ. ಸೊ ಅಂದರೆ ಆನ್ಸರ್ ಎಷ್ಟಪ್ಪ, 26 ಮಲ್ಟಿಪಲ್ ಅಥವಾ 13 ಮಲ್ಟಿಪಲ್. ಕ್ಲಿಯರ್. ಸೊ 13 ಮಲ್ಟಿಪಲ್ ಚೆಕ್ ಮಾಡೋಣ. 13 1 13, ಎಷ್ಟು ಉಳಿತು, 11 ಉಳಿತು, 115 ಹೋಗಲ್ಲ. 13 1 13, ಎಷ್ಟು ಉಳಿತು, 11 ಉಳಿತು, 113 ಆಯಿತು. 113 ಆಯಿತು. 13 1 13, ಎಷ್ಟು ಉಳಿತು, 113 ಆಯಿತು. 113 ಮೀನ್ಸ್ 13 ಆಯಿತು, 104 ಆಯಿತು. 9 ಉಳಿತಲ್ವಾ, 93 ಅಂದರೆ 13 7 1 ಆಯಿತು, ಇಂಟು ಉಳಿತು 26, ಇದಾಗ್ಬೋದು. 13 2 ಇದು ಆಗ್ಬೋದು, ಆಗಲ್ಲ. 2 ಆಪ್ಷನ್ ಬಂತಾ. 4% 1/25 ಅಲ್ವಾ. ನೋಡೋಣ. ಹಿಂಗೆ ಬಂದಿಲ್ವಾ, ನೀವು ತಲೆನೇ ಕೆಡಿಸ್ಕೊಳ್ಬೇಡಿ, ನಾನು ಇದನ್ನೆಲ್ಲ ಹೇಳ್ಕೊಡ್ತೀನಿ. ನಾವು ಮಾಡೋ ಅವಶ್ಯಕತೆ ಇರಲಿಲ್ಲ, ನಾವೇ ದಡ್ರು ನೋಡಿ. 225 ಇದು ನೋಡಿ, 225 ಎಷ್ಟು, 5 2 2 9 ಅಲ್ವಾ. ಸೊ ಆನ್ಸರ್ ಏನು 9 ಮಲ್ಟಿಪಲ್ ಆಗಿರುತ್ತೆ. 13 ಆಗಿದ್ರೆ 9 ಆಗಿರುತ್ತೆ. ಸೊ 9 ಮಲ್ಟಿಪಲ್ ಚೆಕ್ ಮಾಡೋಣ. 2 ಆಪ್ಷನ್ ಬಂತಲ್ಲ. ಸೊ ಇದು 9 ಮಲ್ಟಿಪಲ್ ಅಲ್ಲ, ಇನ್ನು ಉಳಿದಿರೋದು ಇದೊಂದೇ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 6 3 9 ಆಯಿತು, 4 3 7 ಆಯಿತು, 2 9 ಆಯಿತು, ಮುಗೀತು. ಅದೇ ನಾನು ಹೇಳ್ತಿರೋದು, ಒಂದು ಬಿಟ್ಟರೆ ಇನ್ನೊಂದು ನಾವು ಚೆಕ್ ಮಾಡಲೇಬೇಕು. ಕ್ಲಿಯರ್. ನೋಡಿ, ಫಸ್ಟ್ ನಾವು ರೇಟ್ ಮೇಲೆ ನೋಡ್ತೀವಿ, ಅದಾಗಿಲ್ಲ ಅಂದರೆ ಪ್ರಿನ್ಸಿಪಲ್ ಮೇಲೆ ನೋಡಲೇಬೇಕು. ಕ್ಲಿಯರ್. ನೆಕ್ಸ್ಟ್ ನೋಡಿ, ABC started a business investing 50,000, 70,000 rupees, 90,000 respectively. After 6 months, he withdraws half of his capital. At the end of their, what is the ratio of their profits ಅಂತ ಕೇಳಿದ್ರು. ABC ಕ್ರಮವಾಗಿ 50,000, 70,000 ಮತ್ತು 90,000 ಹೂಡಿಕೆ ಮಾಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. 6 ತಿಂಗಳ ನಂತರ ಸಿ ತನ್ನ ಬಂಡವಾಳದ ಅರ್ಧವನ್ನು ವಾಪಸ್ ತಗೊಳ್ತಾರೆ. ವರ್ಷದ ಕೊನೆಯಲ್ಲಿ ಅವರ ಲಾಭಗಳ ಅನುಪಾತ ಎಷ್ಟು ಅಂತ ಹೇಳಿದ್ದಾರೆ. ಸೊ ಸಿಂಪಲ್, ನಾವೇನು ಮಾಡೋಣ, 0 ಎಲ್ಲ ಹೊಡೆದ್ಬೇಡ. ಸೊ ಹಾಗಾದ್ರೆ ಏನು ಬಂತು, ಇನ್ವೆಸ್ಟ್ಮೆಂಟ್ 5:7:9 ಬಂತು. ರೇಷಿಯೋನು ಅದೇ ಆಗಿರುತ್ತೆ, ಅಂದರೆ 5 ಮಲ್ಟಿಪಲ್ 7 ಮಲ್ಟಿಪಲ್. ಎಲ್ಲಿದೆ, ಏನು ಬೇಕು, AB ನೋಡೋಣ, ಆಮೇಲೆ ಸಿ ನೋಡೋಣ. ಎದು 5 ಮಲ್ಟಿಪಲ್ ಆಗಬೇಕು, ಇದಲ್ಲ 2 ಆಪ್ಷನ್ ಐತೆ. ನೆಕ್ಸ್ಟ್ 7 ಮಲ್ಟಿಪಲ್ ಆಗಿರೋ B, ಇದೆಲ್ಲ ಒಂದೇ ಆಪ್ಷನ್.
ಮುಗೀತಲ್ವಾ? ಮುಗಿತಾ ಇಲ್ವಾ? ಸಿಂಪಲ್ ಆಗಿ ಬಂದ್ಬಿಡ್ತು ಆನ್ಸರ್. ನೆಕ್ಸ್ಟ್ ನೋಡಿ, ದ ಏರಿಯಾ ಆಫ್ ದ ಸರ್ಕಲ್ 121 ಪೈ ಇದೆ, ಓಕೆನಾ? 121 ಪೈ ಸೆಂಟಿಮೀಟರ್ ಸ್ಕ್ವೇರ್. ವಾಟ್ ಈಸ್ ಇಟ್ಸ್ ರೇಡಿಯಸ್ ಅಂತ ಕೇಳಿದ್ದಾರೆ. ಸೊ 121 ಅಂದ್ರೆ ಎಷ್ಟು? 11 ಮಲ್ಟಿಪಲ್, ಆನ್ಸರ್ 11 ಆಗಿದೆ. ನೆಕ್ಸ್ಟು, ಎ ಸೆಕ್ಟರ್ ಆಫ್ ಸರ್ಕಲ್ ವಿತ್ ರೇಡಿಯಸ್ 14 ಸೆಂಟಿಮೀಟರ್ ಆಸ್ ಅ ಸೆಂಟ್ರಲ್ ಆಂಗಲ್ ಆಫ್ 135 ಡಿಗ್ರಿ, ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್ ಅಂತ ಕೇಳಿದ್ದಾರೆ. 14 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತದ ಒಂದು ಕ್ಷೇತ್ರಖಂಡದ ಕೇಂದ್ರ ಕೋನ 135 ಡಿಗ್ರಿ ಆಗಿದೆ. ಆ ಕ್ಷೇತ್ರಖಂಡದ ವಿಸ್ತೀರ್ಣವನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಫಾರ್ಮುಲಾ ಗೊತ್ತು, ಪೈ ಆರ್ ಸ್ಕ್ವೇರ್ ಇಂಟು 135 ಡಿವೈಡೆಡ್ ಬೈ 360 ಅಲ್ವೇನಪ್ಪ? ಅಂದರೆ ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360 ಆಗುತ್ತೆ. ಸೊ ಇದು ಕೊಟ್ಟಿದ್ದಾರೆ. ಎಷ್ಟಾಯಿತು? 3/8 ಆಯ್ತು. ಅಂದರೆ 45 3 ಜಾ 45 8 ಜಾ. ಸೊ ಆನ್ಸರ್ ಎಷ್ಟು? ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 3. 7 ಆಯ್ತು, ಇದಾಗಲ್ಲ. ಇದು 7 ಆಯ್ತಾಗಲ್ಲ. 10 ಆಯ್ತಾಗಲ್ಲ. 6 ಆಯಿತು, ಇದೇ ಆನ್ಸರ್. ಬೇಕಿದ್ರೆ ಚೆಕ್ ಮಾಡ್ತೀರಾ? ಮಾಡಿ. 22/7 ಇಂಟು 14 ಇಂಟು 14 3/8. 1 ಜಾ 2 ಜಾ 2 4 ಜಾ 7 ಜಾ 2 1 ಜಾ 2 1 ಜಾ 2 11 ಜಾ 7 3 ಜಾ 21 1 1 ಜಾ 1 ಲಾಸ್ಟಲ್ಲಿ 1 ಬರಬೇಕಾ? ಅದು ಬೇಡ. 11 ಇಂಟು 21 21 ಇಂಟು 11, ಓಕೆನಾ? 1 1 + 2 3 and 2 ನೋಡಿದ್ರ ಅದೇ ಆನ್ಸರ್ ಬರುತ್ತೆ, ಹೇಳಿಲ್ವಾ? ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? Given that the curved surface area of the hemisphere is 2772 centimeter, determine the radius of the hemisphere ಅಂತ ಕೇಳಿ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ 4 ಪೈ ಆರ್ ಸ್ಕ್ವೇರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 2772. ನಾವೇನು ಫೈಂಡ್ ಔಟ್ ಮಾಡಬೇಕು? ಆರ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಮಾಡಿ. ಅಂದರೆ 4 ಇಂಟು 22/7 ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ 2772 ಬರುತ್ತೆ. 7 ಈ ಕಡೆ ಹೋಗುತ್ತೆ. ಅಂದರೆ ಆನ್ಸರ್ ಏನು? 7ನ ಮಲ್ಟಿಪಲ್. ಇದಲ್ಲ ಮುಗೀತು. ಇಷ್ಟೇ. ನಿಮ್ಗೆ ಒಂದು ವೇಳೆ ಜಾಸ್ತಿ ಡೌಟ್ ಬಂದಿದೆ ಅನ್ಕೊಳ್ಳಿ, ನೀವೇನು ಮಾಡ್ತೀರಿ? ಒಂದು ಸ್ಟೆಪ್ನ ಜಾಸ್ತಿ ಮಾಡಿ, ಏನೋ ಫಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿ ಕಲೀರಿ. ಅದಾದ್ಮೇಲೆ ಒಂದು ಸ್ಟೆಪ್ ಜಾಸ್ತಿ ಮಾಡಿ ನಿಮ್ಗೆ ಆನ್ಸರ್. ನೆಕ್ಸ್ಟು, ಮುಕುಂದ್ ಡೆಪಾಸಿಟೆಡ್ 57,000 ಇನ್ ದ ಬ್ಯಾಂಕ್. 57 ಅಂದ್ರೆ ಏನು? 19 ಇಂಟು 3 ಅಂದರೆ ಆನ್ಸರ್ ಮಲ್ಟಿಪಲ್ ಆಫ್ 19 ಆರ್ 3. ನೆಕ್ಸ್ಟ್ ನೋಡೋಣ. ವೆನ್ ಕಾಂಪೌಂಡೆಡ್ ಆಸ್ ಆನ್ಯುವಲಿ ಕಾಂಪೌಂಡೆಡ್ ಇಂಟ್ರೆಸ್ಟ್ ಇಫ್ ದ ಫಸ್ಟ್ ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10% ಪರ್ annum. 10% ಅಂದರೆ 11/10 ಅಂದರೆ 11 ಆಗುತ್ತೆ. ನೆಕ್ಸ್ಟ್, ಆ್ಯಂಡ್ ಇನ್ ದ ಸೆಕೆಂಡ್ ಇಯರ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇನ್ಕ್ರೀಡ್ ಬೈ 3%. ಸೊ ಫಸ್ಟ್ 110 ಇತ್ತು, ಈಗ 3% ಜಾಸ್ತಿ ಆಯ್ತು ಅಂದರೆ 113 ಆಯಿತು. ಓವರ್ ದ ಪ್ರೀವಿಯಸ್ ಇಯರ್ ಹೌ ಮಚ್ ಕಾಂಪೌಂಡ್ ಇಂಟ್ರೆಸ್ಟ್ ವಿಲ್ ಬಿ ರಿಸೀವ್ಡ್ ಓವರ್ ದ 2 years ಅಂತ ಕೇಳಿದ್ದಾರೆ. ಸೊ ಮುಕುಂದ್ ಬ್ಯಾಂಕಿನಲ್ಲಿ 57,000 ಠೇವಣಿ ಇಟ್ಟನ್ನು ವಾರ್ಷಿಕ ಚಕ್ರಬಡ್ಡಿ ಲೆಕ್ಕದಲ್ಲಿ ಮೊದಲ ವರ್ಷದ ಬಡ್ಡಿ ದರ ವಾರ್ಷಿಕ 10% ಆಗಿದ್ದು, ಎರಡನೇ ವರ್ಷದ ಹಿಂದಿನ ವರ್ಷದ ಬಡ್ಡಿ ದರಕ್ಕಿಂತ 3% ಹೆಚ್ಚು. ಹಿಂದಿನ ವರ್ಷ ಎಷ್ಟು? 110 ಇತ್ತು, ಈಗ 3% ಜಾಸ್ತಿ ಅಂದರೆ 113 ಆಯಿತು. 2 ವರ್ಷಗಳಲ್ಲಿ ಪಡೆಯುವ ಒಟ್ಟು ಚಕ್ರಬಡ್ಡಿ ಎಷ್ಟು ಅಂತ ಮಾಡೋಣ. ಆನ್ಸರ್ ಏನು? 9 ಮಲ್ಟಿಪಲ್, 3 ಮಲ್ಟಿಪಲ್, 11 ಮಲ್ಟಿಪಲ್. ನಾನೇನು ಮಾಡಿರ್ತೀನಿ? 3 ಮಲ್ಟಿಪಲ್ ಚೆಕ್ ಮಾಡ್ತೀನಿ ಬೇಕಾ? 1 1 1 3 ಆಯಿತು, 3 + 4 7 ಆಗಲ್ಲ. ನೆಕ್ಸ್ಟ್ 5 1 6 ಆಯಿತು, 4 ಆಯಿತು, ಆಗಲ್ಲ. 5 1 6 ಆಯಿತು, 6 ಆಯಿತು, 3 1 4 ಆಯಿತು, ಆಗಲ್ಲ. 8 1 6 ಆಯಿತು, 8 1 9 ಆಯಿತು, 5 1 6 ಆಯಿತು ಆ್ಯಂಡ್ 3. ಎಸ್, ಇದಾಗ್ಬೋದು. ಮುಗೀತು. ಸರ್ ನಮ್ಗೆ ಡೌಟ್ ಇದೆ ಅಂದರೆ 11 ಚೆಕ್ ಮಾಡಿ, ನಿಮ್ಗೆ ಡೌಟ್ ಇದ್ದರೆ. 9 ಆಯಿತು, ನೈನ್ಟೀನ್ ಚೆಕ್ ಮಾಡೋಣ. ಸರಿ. ಫಸ್ಟ್ ನಾವು ಬರ್ಕೊಳ್ಳೋಣ, ಒಂದು ಸೆಕೆಂಡ್. ಕನ್ಫ್ಯೂಸ್ ಹೋಗ್ತದೆ. 57
19 ಇಂಟು 3 ಓಕೆನಾ. 19 ಮಲ್ಟಿಪಲ್ ಚೆಕ್ ಮಾಡೋಣ. 19 7 ಜಾ 153 ಅಲ್ವಾ. 19 7 ಜಾ 133 ಆಯಿತು. ಇನ್ನೆಷ್ಟು ಉಳಿತು? 8 ಉಳಿತು. 80 ಆಯಿತು. 19 4 ಜಾ 76 ಆಯಿತು. ಇನ್ನು 4 ಉಳಿತು 41 ಇದಾಗಲ್ಲ. ನೆಕ್ಸ್ಟು 19 7 ಜಾ 133. 2 ಉಳಿತು 20 ಆಯಿತು. ಎಸ್ 1 ಉಳಿತು 11 ಆಯಿತು. ಇದು ಆಗಲ್ಲ. ನೆಕ್ಸ್ಟ್ 19 7 ಜಾ 133. 3 ಉಳಿತು 35 ಹೋಗಲ್ಲ. 16 ಉಳಿತು 161 ಆಯಿತು. ಹೋಗಲ್ಲ. ನೆಕ್ಸ್ಟ್ ನೋಡಿ 19 7 ಜಾ 133. ನೆಕ್ಸ್ಟ್ ಉಳಿತು 5 ಉಳಿತು 55 ಆಯಿತು. 55 ಆಯಿತು. 19 2 ಜಾ 38 ಆಯಿತು. 17 ಉಳಿತು 171 ಆಯಿತು. 99 ಜಾ 170. ಓಕೆನಾ. ಆನ್ಸರ್ ಏನಲ್ಲಿ ಸೊ 13 8 51. ಓಕೆ. ನೆಕ್ಸ್ಟ್ ನೋಡಿ, ದ ಮಾರ್ಕೆಟ್ ಪ್ರೈಸ್ ಆಫ್ ಆನ್ ಐಪ್ಯಾಡ್ ಈಸ್ 960. 2 ಸಕ್ಸಸ್ಫುಲ್ ಡಿಸ್ಕೌಂಟ್ಸ್ ಆಫ್ 25%. 25% ಸಕ್ಸಸ್ಫುಲ್ ಡಿಸ್ಕೌಂಟ್ ಕೊಟ್ಟರೆ ಇನ್ನು 75% ಉಳಿಯುತ್ತೆ. 75% 3/4 3/4 ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9. ಇದೆಲ್ಲ 4 + 5 9 9 and 9. ಸಿಂಗಲ್ ಲೈನಲ್ಲಿ ಆನ್ಸರ್ನ ಮುಗಿಸ್ಬೋದು. ಇಲ್ಲ ಪೂರ್ತಿ ಮಾಡ್ಬೋದು ಅಂದ್ರೆ ಮಾಡೋಣ. 960ಗೆ ಅವನು ಏನು ಮಾಡ್ತಾನೆ, 2 ಡಿಸ್ಕೌಂಟ್ಸ್ ಕೊಡ್ತಾನೆ. 3/4 3/4 ಅಡಿಷ್ನಲಿ ಒಂದು 15% ಕೊಡ್ತಾನೆ. 17 ಮಾಡ್ಬೋದು. 0 ಹೋಯ್ತು 0 ಹೋಯ್ತು. ಓಕೆನಾ. 24 ಇಂಟು 2 48 ಆಯಿತು. ಇಂಟು ಕ್ಲಿಯರ್. ನೆಕ್ಸ್ಟ್ ನೋಡಿ, ಸಿಕ್ಸ್ಟೀನು 2 32 ಆಗುತ್ತಲ್ಲ. 32 3 ಜಾ ಅಲ್ವಾ. 27 ಆಯಿತು ಇಂಟು 17 ಅಲ್ವಾ. 7 7 ಜಾ 49 ಬಂತಲ್ವಾ. ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ನೀವೆಲ್ಲ ನಾನೇ ಆಗ್ತಾ ಇದ್ದೀನಿ. ಓಕೆ, ನಾನೇನು ಅನ್ಕೊಂಡೆ 48 ಅನ್ಕೊಂಡೆ. ಸಾರಿ. ನೆಕ್ಸ್ಟ್ ನೋಡಿ, ಇಟ್ ಇನ್ ಡಿಸೈನ್ಡ್ ಆಸ್ ಎ ಟ್ರಯಾಂಗುಲರ್ ಪ್ರಿಸಮ್ ಫೀಚರ್ಸ್ ಬೇಸ್ ಏರಿಯಾ ಆಫ್ 20 ಮೀಟರ್ ಪರ್ ಸ್ಕ್ವೇರ್ ಅಂಡ್ ಹೈಟ್ ಆಫ್ 6 ಮೀಟರ್. ವಾಟ್ ಇಸ್ ದ ವ್ಯಾಲ್ಯೂಮ್? ವ್ಯಾಲ್ಯೂಮ್ ಏನಾಗುತ್ತಪ್ಪ 10. ಇದು ಪ್ರಿಸಮ್ದು ಬೇಸ್ ಏರಿಯಾ ಇಂಟು ಹೈಟ್ ಆಗುತ್ತೆ. 20 ಇಂಟು 6 ಇದು ಮಾಡೋ ಅವಶ್ಯಕತೆ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಆವರೇಜ್ ಆಫ್ ಆಲ್ 3 ಡಿಜಿಟ್ ನಂಬರ್ಸ್ ಮಲ್ಟಿಪಲ್ ಆಫ್ 23 ಅಂತ ಹೇಳಿ. ಆನ್ಸರ್ ಶುಡ್ ಏನು ಮಲ್ಟಿಪಲ್ ಆಫ್ 23. ಓಕೆನಾ. ಅಂದರೆ 3 ಡಿಜಿಟ್ ನಂಬರ್ಸ್ ಯಾವ್ಯಾವ ಬರುತ್ತೆ ಅವೆಲ್ಲ ನಾವು ಏನು ಮಾಡಬೇಕು, ಅವರೇಜ್ ತೆಗಿಬೇಕು. ಎಲ್ಲ ಕಷ್ಟ ಅಲ್ವಾ. ಸೊ 23ನ ಮಲ್ಟಿಪಲ್ ಚೆಕ್ ಮಾಡಿದ್ರೆ ಮುಗೀತು. 23 3 ಜಾ 69 ಆಯಿತು. ನೆಕ್ಸ್ಟ್ ಉಳಿತಪ್ಪ 6 ಉಳಿತು 62 ಹೋಗಲ್ಲ. 23 2 ಜಾ 46 ಆಯಿತು. ನೆಕ್ಸ್ಟ್ ಉಳಿತು 9 ಉಳಿತು 92 ಹೋಗ್ಬೋದಲ್ವಾ. ಹೋಗ್ಬೋದು. ನೆಕ್ಸ್ಟು 652. 23 2 ಜಾ 46 ಆಯಿತು. ನೆಕ್ಸ್ಟ್ ಉಳಿತು 192 ಹೋಗಲ್ಲ. 23 2 ಜಾ 36 ಆಗುತ್ತೆ ಅಲ್ಲ. 23 1 ಜಾ 23. ಎಷ್ಟು ಉಳಿತು 22 ಉಳಿತು 22 ಇದು ಹೋಗಲ್ಲ. ಸೊ 552 ಡಿವೈಡ್ ಬೈ 23 ಮಾಡಿದ್ರೆ ಅಂದರೆ 1 ಜಾ 23 2 ಎಷ್ಟು 5. ಎಷ್ಟು ಉಳಿತು 55 46 ಹೋದರೆ 9 and 9 ಮೀನ್ಸ್ 53 4 ಜಾ. ಓಕೆನಾ. ಮೊನ್ನೆ ಹಿಂಗೆ 4 ಅವರ್ಸ್ ಆವ್ರೇಜು ಇದು ರೆಕಾರ್ಡ್ ಮಾಡ್ತಾ ಇದ್ರೆ ಮೈಕ್ ಆನ್ ಆಗಿರಲಿಲ್ಲ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಮಲ್ಟಿಪಲ್ ಆಫ್ ಬೋತ್ 27 and 19 ಅಂತಿದೆ.
ಸೊ 27 ಅಂದ್ರೆ ಏನಪ್ಪ 9 ಇಂಟು 3. ಸೊ ಆನ್ಸರ್ ಮಲ್ಟಿಪಲ್ ಆಫ್ 9. 9 ಹೋಗುತ್ತೆ 6 3 9 ಹೋಗುತ್ತೆ 5 1 6 ಇದು ಹೋಗಲ್ಲ. 7 3 10 ಆಯಿತು 10 4 ಪ್ಲಸ್ 3 7 17 ಪ್ಲಸ್ 1 18 ಇದಾಗುತ್ತೆ. ನೆಕ್ಸ್ಟ್ 8 8 16 ಆಯಿತು ಪ್ಲಸ್ 4 20 ಆಯಿತು ಪ್ಲಸ್ 6 26 ಇದು ಹೋಗಲ್ಲ. ನೆಕ್ಸ್ಟ್ 9 ಹೋಗುತ್ತೆ 6 3 ಹೋಗುತ್ತೆ 4 2 ಹೋಗಲ್ಲ. ಸೊ ಆನ್ಸರ್ ಯಾವುದು? ಕ್ಲಿಯರ್. ನೆಕ್ಸ್ಟು an amount is said to be double in 5 years with compound interest. How many years will it take for the amount to grow to 8 times its original value ಅಂತ ಇದೆ. ಒಂದು ಮೊತ್ತವು ಚಕ್ರಬಡ್ಡಿಯೊಂದಿಗೆ 5 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ. ಆ ಮೊತ್ತವು ತನ್ನ ಮೂಲ ಮೌಲ್ಯದ 8 ಪಟ್ಟಾಗಲು ಎಷ್ಟು ವರ್ಷ ಬೇಕಾಗುತ್ತೆ ಅಂದ್ರೆ ಆನ್ಸರ್ ಶುಡ್ ಆಫ್ 5 ಹೋಯಿತು. ಅಂದರೆ 1 ಇರೋದು 2 ಆಗೋಕ್ಕೆ 5 ವರ್ಷ ತಗೊಳುತ್ತೆ. ಇದು 8 ಪಟ್ಟಾಗಕ್ಕೆ ಎಷ್ಟು? ಇನ್ನೊಂದು ಡಬಲ್ ಆದರೆ ಇನ್ನೊಂದು 5 ವರ್ಷ, ಇನ್ನೊಂದು ಡಬಲ್ ಆದರೆ ಒಂದು 5 ವರ್ಷ, 15 ಅಲ್ವಾ? ಸೊ ಇಷ್ಟೇ. 2 to the power of 3 is equal to 8. ಸೊ 1 2ಗೆ 5 ಆದರೆ 2 to the power of 5 ಅಂದರೆ 3 ಇಂಟು 5 ಮಾಡಿದ್ರೆ 15 ನಾವು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಎ ಪರ್ಸನ್ ಲೆಂಡ್ 2000 at 6% per annum simple interest and 3000 for 5% per annum simple interest. Find his total interest after 3 years ಅಂತಿದೆ. ಒಬ್ಬ ವ್ಯಕ್ತಿ 2000 ಅನ್ನು ವಾರ್ಷಿಕ 6% ಸರಳ ಬಡ್ಡಿ ದರದಲ್ಲಿ ಮತ್ತು 3000 ಅನ್ನು ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡಿದನು. 3 ವರ್ಷಗಳ ನಂತರ ಅವನಿಗೆ ದೊರೆಯುವ ಒಟ್ಟ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸೊ ಆಫ್ಟರ್ 3 ಇಯರ್ಸ್ ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 3. ನಿಮಗೆ ಕಾಮನ್ ಆಗಿ ಮಾಡ್ಬೇಕಂದ್ರೆ ನಾನು ಕಾಮನ್ ಆಗಿ ನಿಮಗೆ ಫೌಂಡೇಶನ್ ಬ್ಯಾಚಲ್ಲಿ ಮಾಡ್ತೀನಿ. ಇದು ಓಕೆನಾ? ಇದೇನು ಹೇಳಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕ್ಲಿಯರ್. ಸೊ ಇದೆಷ್ಟಾಯಿತು? 120 ಆಯಿತು 6% 2000ಗೆ. ಇದೇನಾಯಿತು 3000ಗೆ 5% ಅಂದರೆ 150 ಆಯಿತು. ಟೋಟಲ್ 270 ಆಯಿತು. 3 ಇಯರ್ಸ್ ಅಂದರೆ 810 ಆಯಿತು. ಇದು ಕಾಮನ್ ಆಗಿ ಮಾಡೋದು. ಡೈರೆಕ್ಟಾಗಿ ಮಾಡ್ಬೇಕಂದ್ರೆ 3ನ ಮಲ್ಟಿಪಲ್ ಚೆಕ್ ಮಾಡಿ. 15 ಹೋಗುತ್ತೆ, 8 ಹೋಗಲ್ಲ, 10 ಹೋಗಲ್ಲ, 9 ಹೋಗುತ್ತೆ. 2 ಆಪ್ಷನ್ ಹೋಯ್ತು. ಇಲ್ಲೊಂದು 3 ಐತೆ, ಇದ್ರಲ್ಲಿ ಕಾಮನ್ ಒಂದು 3 ಬರ್ತದೆ 6% ಅಲ್ಲಿ. ಇದರಲ್ಲಿ 3000 ಅಲ್ಲಿ ಕಾಮನ್ 3 ಬರ್ತದೆ. 3 ಇಂಟು 3 ಎಷ್ಟು? 9. ಸೊ ಆನ್ಸರ್ 9ನ ಮಲ್ಟಿಪಲ್ ಆಪ್ಷನ್ ಸಿ. ಹೆಂಗೆ ಬೇಕಿದ್ದು ನಾವು ಮಾಡ್ಬೋದು. ನಿಮಗೆ ಫೌಂಡೇಶನ್ ಬ್ಯಾಚಲ್ಲಿ ಪ್ರತಿಯೊಂದು ಹೇಳ್ಕೊಡ್ತೀನಿ. ಓಕೆನಾ? ಎಲ್ಲ ಕಟ್ಸ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, a ಪ್ಲಸ್ 1/a is equal to 3. ಫೈಂಡ್ ದ ವ್ಯಾಲ್ಯೂ ಆಫ್ a to the power of 6 ಪ್ಲಸ್ 1/a to the power of 6. ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ ಎಷ್ಟು? 3. ನಾವು ಕ್ಯೂಬ್ ಫೈಂಡ್ ಔಟ್ ಮಾಡಬೇಕಲ್ಲ ಫಸ್ಟು. n ಕ್ಯೂಬ್ ಮೈನಸ್ 3 ಅಂದರೆ 18 ಆಗುತ್ತೆ. ಅಂದರೆ 3 ಕ್ಯೂಬ್ ಮೈನಸ್ 3 ಇಂಟು 3 18 ಆಗುತ್ತೆ. ಅಂದರೆ ಆನ್ಸರ್ ಶುಡ್ ಬಿ ಆಫ್ ಏನಪ್ಪ 9 ಇಂಟು 2 ಆರ್ 3 ಇಂಟು 3. ಕ್ಲಿಯರ್. 3 ಮಲ್ಟಿಪಲ್ ಚೆಕ್ ಮಾಡೋಣ. 3 ಟು 2 ಇದೆಷ್ಟಾಯಿತು? 7 ಆಯ್ತು, ಆಗಲ್ಲ. 3 ಟು 5 4 9 ಆಯ್ತು, ಇದು ಹೋಗುತ್ತೆ. 6 3 9 ಇದು 2 ಹೋಗಲ್ಲ, 6 ಹೋಗುತ್ತೆ, 5 ಪ್ಲಸ್ 2 7 ಆಗಲ್ಲ. ಸೊ ಆಪ್ಷನ್. ಇದನ್ನು ನಾವು ಕಾಮನ್ ಆಗಿ ಹೆಂಗೆ ಮಾಡ್ತೀವಿ? n ಕ್ಯೂಬ್ ಮೈನಸ್ 3n ಹೋಲ್ ಸ್ಕ್ವೇರ್ ಮೈನಸ್ 2. ಸೊ n ಕ್ಯೂಬ್ ಮೈನಸ್ 3 ಎಷ್ಟಾಯಿತು? 18. 18 ಸ್ಕ್ವೇರ್ ಮೈನಸ್ 2 ಎಷ್ಟಾಗುತ್ತೆ? 324 ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ನೋಡಿ, b ಮೈನಸ್ 1/b is equal to 3. ಫೈಂಡ್ ದ ವ್ಯಾಲ್ಯೂ ಆಫ್ b to the power of 6 ಪ್ಲಸ್ 1/b to the power of 6. b ಮೈನಸ್ 1/b is equal to 3 ಆದರೆ b to the power of 6 ಪ್ಲಸ್ 1/b to the power of 6 ನ ಮೌಲ್ಯವನ್ನು ಕಂಡುಹಿಡಿರಿ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಫಸ್ಟು b ಸ್ಕ್ವೇರ್ ಪ್ಲಸ್ 1/b ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಷ್ಟಾಯಿತು? 3 ಸ್ಕ್ವೇರ್ ಪ್ಲಸ್ 2 ಅಪ್ಪ ಅಂದರೆ n ಸ್ಕ್ವೇರ್ ಪ್ಲಸ್ 2 ಎಷ್ಟಾಯಿತು? 11. ಏನೇ ಬರಲಿ ಇನ್ನು ಆನ್ಸರ್ ಏನು? 11ನ ಮಲ್ಟಿಪಲ್. 10 10 0 ಬಂತು, ಇದಾಗ್ಬೋದು. 5 8 ಇದಾಗಲ್ಲ. 9 9 ಇಲ್ಲೇ ಹೋಯ್ತು, 7 ಉಳಿತು, ಇದು ಆಗಲ್ಲ. 8 8 ಹೋಯ್ತು, 6 ಉಳಿತು, ಆಗಲ್ಲ. ಸೊ ಎಷ್ಟು? ಆಪ್ಷನ್ ಎ. ನೆಕ್ಸ್ಟ್ a ಪ್ಲಸ್ b is equal to 24 and a square plus b square is equal to 320. Then find the value of a cube plus b cube. ಸೊ a cube plus b cube ಬೇಕು ಅಂದರೆ ನಮಗೆ a cube plus b cube is equal to ಏನು ಮಾಡ್ತೀವಿ? a ಪ್ಲಸ್ b ಹೋಲ್ ಕ್ಯೂಬ್ ಮೈನಸ್ 3ab ಆಫ್ a ಪ್ಲಸ್ b ಮಾಡ್ತೀವಿ ಅಲ್ವಾ? ಅಂದರೆ ಇಲ್ಲೂ a ಪ್ಲಸ್ b ಐತೆ, ಇಲ್ಲೂ a ಪ್ಲಸ್ b ಐತೆ. ಅಂದರೆ a ಪ್ಲಸ್ ಬಿ ಇಂದ a ಪ್ಲಸ್ ಬಿ ಮೈನಸ್ ಮಾಡಿದ್ರು ಸಮೇತ ಅದು ಯಾವ ಮಲ್ಟಿಪಲ್ ಆಗಿರುತ್ತೆ? 24 ಮಲ್ಟಿಪಲ್ಲೇ ಆಗಿರುತ್ತೆ ಅಲ್ವಾ? ಸೊ 24 ಮಲ್ಟಿಪಲ್ ಅಂದರೆ ನಾವೇನಂತ ಬರಿಬೋದು? 8 ಇಂಟು 3 ಅಂತ ಬರಿಬೋದು. ಸೊ 8 3ನ ಚೆಕ್ ಮಾಡೋಣ. 3 ಯಾಕೆ 8 ಚೆಕ್ ಮಾಡಿಬಿಡೋಣ. ಇದು ಬರಲ್ಲ. 8ನ ಮಲ್ಟಿಪಲ್ ಏನು ಬರಬೇಕು? ಇವನ್ ನಂಬರೇ ಬರಬೇಕು. ಲಾಸ್ಟ್ 3 ಡಿಜಿಟ್ ಮಾತ್ರ ಚೆಕ್ ಮಾಡಬೇಕು. ಓಕೆನಾ? 8ದು 60 ಅಂದರೆ 8 7 56 ಆಯಿತು. ಇನ್ನು 4 ಉಳಿತು 48, ಇದಾಗ್ಬೋದು. 8 11 80, 8 ಇನ್ 2 ಉಳಿತು 20, ಇದಾಗಲ್ಲ. 8 1 8 ಉಳಿತು 32, ಇದು ಆಗುತ್ತೆ. ನೆಕ್ಸ್ಟ್ ನಾವು 3 ಚೆಕ್ ಮಾಡೋಣ. ಯಾಕೆ ತಲೆ ಕೆಡಿಸ್ಕೊಳ್ಳೋಣ? 4 6 10 18 ಇದಾಗುತ್ತೆ. 1 2 3 ಆಯಿತು,
419 ಆಯ್ತು, 415 ಆಯ್ತು, ಇದಾಗಲ್ಲ ಆಪ್ಷನ್. ಕ್ಲಿಯರ್ ನೋಡಿ. ಇಫ್ ಮ್ಯಾನ್ ಪರ್ಚೇಸ್ ಅನ್ ಆರ್ಟಿಕಲ್ ಮಾರ್ಕ್ಡ್ ಅಟ್ rupees 1200 ವಿತ್ ಟೂ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 10% and 5%, ವಾಟ್ ಇಸ್ ಫೈನಲ್ ಪ್ರೈಸ್ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ 12,100 ಗುರುತಿಸಲಾದ ಬೆಲೆಯ ವಸ್ತುವನ್ನು 10% ಮತ್ತು 5% ಎಂಬ 2 ಸತತ ರಿಯಾಯಿತಿಗಳೊಂದಿಗೆ ಖರೀದಿಸಿದ್ರೆ ಅಂತಿಮ ಬೆಲೆ ಎಷ್ಟು? ಆನ್ಸರ್ ಶುಡ್ 9ನ ಮಲ್ಟಿಪಲ್. 9ನ ಮಲ್ಟಿಪಲ್. ಇದೆಲ್ಲ ಇಲ್ಲಿ ಕಾಣಿಸುತ್ತೆ. ಬೇಕಿದ್ರೆ ನೋಡಿ, 9 9 81, 1 6 ಲಾಸ್ಟಲ್ಲಿ 6 ಬರಬೇಕು. ಹಿಂಗೆ ಬೇಕಿದ್ರೆ ಮಾಡಿ, ನಿಮ್ಗೆ ಇನ್ನೂ ಹೇಳ್ಕೊಡ್ತೀನಿ. ಓಕೆನಾ? ಆಪ್ಷನ್ ಎಲಿಮಿನೇಷನ್ ಯಾವ ಥರ ಮಾಡಬೇಕು, ಇವನು ಡಿಜಿಟ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ಡಿಜಿಟಲ್ ಸಮ್ನ ಯಾವ ಥರ ಯೂಸ್ ಮಾಡಬೇಕು, ಡಿವಿಸಿಬಿಲಿಟಿ ರೂಲ್ನ ಯಾವ ಥರ ಚೆಕ್ ಮಾಡಬೇಕು, ರಿಮೈಂಡರ್ ಥಿಯರಮ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ನಂಬರ್ ಆಫ್ ಜೀರೋಸ್ನ ಯಾವ ಥರ ಯೂಸ್ ಮಾಡಬೇಕು, ಓಕೆನಾ? ಎಲ್ಲನೂ ಹೇಳ್ಕೊಡ್ತೀನಿ, ಜಸ್ಟ್ ನೀವು ಸಪೋರ್ಟ್ ಮಾಡಬೇಕು. ನೆಕ್ಸ್ಟು, ಎ ಶಾಪ್ಕೀಪರ್ ಆಫರ್ಸ್ 20% ಡಿಸ್ಕೌಂಟ್ ಆನ್ ದ ಮಾರ್ಕ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಇಫ್ ದ ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ 2500 and the shopkeeper further gives 10% discount. 10% ಡಿಸ್ಕೌಂಟ್ ಅಂದರೆ 9/10. ಸೊ ಆನ್ಸರ್ 9ನ ಮಲ್ಟಿಪಲ್. ಇಷ್ಟು ಗೊತ್ತಿದ್ರೆ ಸಾಕು, ಕತೆ ಮುಗೀತು. ಇದೆಲ್ಲ 1 + 8 9. ನೆಕ್ಸ್ಟ್, ಎ ಪ್ರಾಡಕ್ಟ್ ಇಸ್ ಮಾರ್ಕ್ಡ್ ಅಟ್ rupees 8,000 and sold it at a discount of 15%. 15% ಅಂದ್ರೆ ಏನಪ್ಪ? 3/20. 20ಗೆ 3 ಡಿಸ್ಕೌಂಟ್ ಕೊಟ್ಟರೆಷ್ಟು? 17/20. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 70. ಸರಿ 74 ಅಲ್ವೇ? ಇದೆಲ್ಲ ಅಂದರೆ ಏನಾಗುತ್ತಂದ್ರೆ, 20ನ ವ್ಯಾಲ್ಯೂ 8,000 ಅಂದರೆ 17ನ ವ್ಯಾಲ್ಯೂ ನಾವು ಫೈಂಡ್ ಔಟ್. ನೆಕ್ಸ್ಟ್, ಇನ್ ಎ ಕ್ಲಾಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಆರ್ ಇನ್ ರೇಷಿಯೋ 10:15. ಇಫ್ ದೇರ್ ಆರ್ 50 ಸ್ಟೂಡೆಂಟ್ಸ್ ಇನ್ ಟೋಟಲ್, ಹೌ ಮೆನಿ ಗರ್ಲ್ಸ್? ಗರ್ಲ್ಸ್ ಎಷ್ಟು ರೇಷಿಯೋ? 15 ಅಂದರೆ 15 ಮಲ್ಟಿಪಲ್. ಇದೆಲ್ಲ ಇದೊಂದು. ಕ್ಲಿಯರ್? ನೆಕ್ಸ್ಟ್, ಎ ಬಿ ಸಿ ಆರ್ ಕ್ಲಾಸಸ್ ಇನ್ ಗ್ರೇಡ್ ಎಕ್ಸ್. The ratio of A to B is 9:4 and the ratio of A to C is 3:2. Find the ratio of A to B to C ಇದೆ. ಸೊ A ಎಷ್ಟು 9, B ಎಷ್ಟು 4 ಅಂದರೆ A B ಏನು 9ನ ಮಲ್ಟಿಪಲ್ ಅಂಡ್ B 4ನ ಮಲ್ಟಿಪಲ್. A 9ನ ಮಲ್ಟಿಪಲ್, B 4ನ ಮಲ್ಟಿಪಲ್ ಚೆಕ್ ಮಾಡಿ. ಇದೆಲ್ಲ 9 ಮಲ್ಟಿಪಲ್ ಇದು. ಸೊ 4 ಹೋಗಿತ್ತು. ಕ್ಲಿಯರ್? ನೆಕ್ಸ್ಟ್, ದ ರೇಷಿಯೋ ಆಫ್ ದ ಕರೆಂಟ್ ಏಜಸ್ ಆಫ್ ಮದರ್ ಅಂಡ್ ಅವರ್ ಡಾಟರ್ ಈಸ್ 7:2. ಆಫ್ಟರ್ 12 years the ratio of their ages will be 9:4. ವಾಟ್ ಇಸ್ ಮದರ್ಸ್ ಕರೆಂಟ್ ಏಜ್ ಅಂತ ಕೇಳಿದ್ರೆ, ಅಂದರೆ ಒಬ್ಬ ತಾಯಿ ಮತ್ತು ಅವಳ ಮಗಳ ಪ್ರಸ್ತುತ ವಯಸ್ಸಿನ ಅನುಪಾತ 7:2 ಐತೆ. 12 ವರ್ಷಗಳ ನಂತರ ವಯಸ್ಸಿನ ಅನುಪಾತ 9:4 ಆಗುತ್ತದೆ. ತಾಯಿಯ ಪ್ರಸ್ತುತ ವಯಸ್ಸು, ಸೊ ಪ್ರಸ್ತುತ ಎಷ್ಟಿದೆ? 7 ಇದೆ. ಸೊ ಅಂದರೆ 7ನ ಮಲ್ಟಿಪಲ್ ಅಷ್ಟೇ ಅಲ್ವಾ? ನೆಕ್ಸ್ಟು, ವೆರಿ ಇಂಪಾರ್ಟೆಂಟ್ ನೋಡಿ, NTPC UG and NTPC ಗ್ರಾಜುಯೇಟ್ ಲೆವೆಲ್. When x is subtracted from each of the numbers 55, 50, 23 and 22, the resulting numbers in that order are in proportion. The fourth proportion to 7, 3, 7 and x. ಇದಕ್ಕೆ ನಾವು ಫೋರ್ತ್ ಪ್ರಪೋರ್ಷನ್ ಫೈಂಡ್ ಔಟ್ ಮಾಡಬೇಕು. 3 ಫಸ್ಟ್ ಪ್ರಪೋರ್ಷನ್ನು, 7 ಸೆಕೆಂಡ್ ಪ್ರಪೋರ್ಷನ್ನು, ಎಕ್ಸ್ ಥರ್ಡ್ ಪ್ರಪೋರ್ಷನ್ನು, 4 ನಮ್ಗೆ ಗೊತ್ತಿಲ್ಲ, ಇನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ನಾವು ಕಾಮನ್ ಆಗಿ ಯಾವ ಥರ ಮಾಡ್ತೀವಪ್ಪ? A into D equal to B into C. B into C ಅಂದ್ರೆ ಏನು? 7 into x equal to 3 into ಸಮಥಿಂಗ್ ಗೊತ್ತಿಲ್ಲ, ಬಟ್ ಆನ್ಸರ್ ಏನು? 7ನ ಮಲ್ಟಿಪಲ್. ಎಕ್ಸ್ ನಮಗೆ ಸಿಗುತ್ತೆ, ನಾವೇನು ಫೈಂಡ್ ಔಟ್ ಮಾಡಬೇಕು? ಇಲ್ಲಿ ಇನ್ನೊಂದು ವೈ ಅನ್ಕೊಳ್ಳಿ, ಇದನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ 7ನ ಮಲ್ಟಿಪಲ್ ಆನ್ಸರ್ 35. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಸರ್ಟೇನ್ ಸಮ್ ಆಫ್ 4 years 5% per annum 500, ವಾಟ್ ವುಡ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಸಮ್ ಫಾರ್ 6 years 7% per annum ಅಂತ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಮೊತ್ತಕ್ಕೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 4 ವರ್ಷಗಳ ಸರಳ ಬಡ್ಡಿ 500 ರೂಪಾಯಿ ಆಗಿದ್ರೆ, ಅದೇ ಮೊತ್ತಕ್ಕೆ 7% ಸರಳ ಬಡ್ಡಿ ದರದಲ್ಲಿ 6 ವರ್ಷಗಳು ಎಷ್ಟಾಗುತ್ತದೆ? ಸೊ ಅಂದ್ರೆ 7% into 6, ದಟ್ ಇಸ್ 7ನ ಮಲ್ಟಿಪಲ್ ಅಂಡ್ 6ನ ಮಲ್ಟಿಪಲ್. ಚೆಕ್ ಮಾಡಿ, 6ನ ಮಲ್ಟಿಪಲ್ ಅಂದ್ರೆ 3ನ ಮಲ್ಟಿಪಲ್. ಇದೆಲ್ಲ ಇದು ಓಕೆನಾ? ಒಂದು ವೇಳೆ ಚೆಕ್ ಮಾಡೋಣ ಬೇಕಿದ್ರೆ. 4 years 5% ಅಂದ್ರೆ ಎಷ್ಟು? 20%ನ ವ್ಯಾಲ್ಯೂ ಎಷ್ಟಪ್ಪ? 500. 6 years 7% ಅಂದ್ರೆ 40. ಎಷ್ಟು?
25 ಆಯಿತು 2 ಕ್ಯಾರಿ 25 ಫಾರ್ 100 ಪ್ಲಸ್ 2 7 6 42 ಅಲ್ವಾ ನೀವು ಹೇಳ್ಬೇಕಲ್ವಾ ಬೇಜಾರು ಮಾಡಿಸ್ತೀರಾ ಹೇಳೋದೇ ಇಲ್ಲ 25 2 ಜಾ 50 5 ಇಲ್ಲಿ 25 4 ಜಾ 100 ಪ್ಲಸ್ 5 ಮುಗೀತಾ ಬೇಕಿದ್ರೆ ಮಾಡ್ಬೋದು ಸಿಂಪಲ್ ಆಗಿ ಇದನ್ನ ನೀವು ಸ್ವಲ್ಪ ಕಷ್ಟ ಇದೆ ಅದೇ ಕೆಲಸಕ್ಕೆ ನಾನು ಕೊಟ್ಟಿದ್ದೀನಿ ಹೆಂಗ್ ಯೂಸ್ ಮಾಡ್ತೀರಾ ಹೆಂಗ್ ತಲೆ ಯೂಸ್ ಮಾಡ್ತೀರಾ ಅದು ನಿಮ್ಮ ಇಷ್ಟ ಬಟ್ ನನಗೆ ನೀವು ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು ಪ್ರಯತ್ನ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ಸರ್ ಬಂದಿಲ್ಲ ಅಂತಾನೆ ಹೇಳಿ ತೊಂದರೆ ಇಲ್ಲ ಇದು HW ಅರ್ಥ ಆಯ್ತಲ್ವಾ ಯಾವ ಥರ ನಾವು ಯೂಸ್ ಮಾಡಬೇಕು ಒಂದೊಂದು ಪ್ರಶ್ನೆ ಮಾತ್ರ ನಾವು ಡಬಲ್ ಡಿಜಿಟ್ನ ಚೆಕ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಿಮಗೆ ಗೊತ್ತು ಎಲ್ಲನೂ ಸಮೇತ ಸಿಂಗಲ್ ಡಿಜಿಟ್ ಓಕೆನಾ ನಿಮಗೆ ಜೀರೋಸ್ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಜೀರೋಸ್ ಕಮ್ಮಿ ಯೂಸ್ ಮಾಡಿದ್ದೀನಿ ಈ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಜೀರೋಸ್ ಒಂದು 15 ಮಿನಿಟ್ಸ್ ಹೇಳಿ ನಿಮಗೆ ಮಾಡ್ಕೊಡ್ತೀನಿ ಓಕೆನಾ ಜೀರೋಸಿಂದ ಸಮೇತ ನಾವು 3 to 4 ಪ್ರಾಬ್ಲಮ್ಸ್ ಮಾಡ್ಬೋದು ಔಟ್ ಆಫ್ 30 ಕ್ವಶನ್ಸ್ ನೀವು NTPCಯಲ್ಲಿ ಜೀರೋಸಿಂದ 3 to 4 ಕ್ವಶನ್ಸ್ ಮಾಡ್ಬೋದು CGL ಅಲ್ಲಿ ಮಿನಿಮಮ್ ಅದ್ರ ಸಮೇತ 2 to 3 ಕ್ವಶನ್ಸ್ ಮಾಡ್ಬೋದು ಎಲ್ಲ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಡೀಟೇಲ್ ಸಮ್ಮು ಯೂನಿಟ್ ಡಿಜಿಟ್ ರಿಮೈಂಡರ್ ಎಲ್ಲ ಸೇರಿ ಮಿನಿಮಮ್ ಅನ್ನ ಸಮೇತ 11 to 14 ಕ್ವಶನ್ಸ್ ನೀವು ಯಾವುದೇ ಒಂದು ಎಕ್ಸಾಮಲ್ಲಿ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಕೊಡೋದೇ ಅವ್ರು ಆ ಥರ ಕ್ಲಿಯರ್ ಸೊ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಒಂದು ವೇಳೆ ಫಾಸ್ಟ್ ಆಗಿರುತ್ತೆ ಮೇ ಬಿ ಯಾಕೆ ಫಾಸ್ಟ್ ಆಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಯಾಕೆ ನಾವು ಏನು ಮಾಡ್ತಾ ಇದ್ವಿ ಓನ್ಲಿ ಆಪ್ಷನ್ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ವಿ ಓಕೆನಾ ಸೊ ನೀವು ಕಲೀರಿ ಓಕೆನಾ ಸೊ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಮಾರ್ಕ್ಸಲ್ಲಿ ಟ್ರೈ ಮಾಡಿ ನಿಮ್ಮ ಹತ್ರ ಯಾವ್ದಾದ್ರು ಬುಕ್ ಇದೆ ಅದರಲ್ಲಿ ಟ್ರೈ ಮಾಡಿ ಬಟ್ ಕಲಿಬೇಕು ಕ್ಲಿಯರ್ ಸೊ ಇಷ್ಟು ಇವತ್ತಿನ ಒಂದು ಸೆಷನಲ್ಲಿ ಆದಷ್ಟು ಬೇಗ ಇನ್ನೊಂದು ಸೆಷನ್ ಬೇರೆ ಒಂದು ಟ್ರಿಕ್ಸಿಂದ ಮಾಡೋಣ ಓಕೆನಾ ಸೊ ಫೌಂಡೇಶನ್ ಬ್ಯಾಚ್ ಆಗೋರ್ಗು ಸಮೇತ ಈ ಥರ ಒಂದು ಕ್ಲಾಸಸ್ ಅಂತ ಅಟ್ಲೀಸ್ಟ್ ನಾವು ಮಾಡ್ತಾ ಇರೋಣ ಓಕೆನಾ ಸೊ ಆದಷ್ಟು ಬೇಗ ಫೌಂಡೇಶನ್ ಕ್ಲಾಸ್ ಆಗುತ್ತೆ ಸ್ಟಾರ್ಟ್ ಕ್ಲಿಯರ್ ಸೊ ದಯವಿಟ್ಟು ಈ ಒಂದು ಕ್ಲಾಸ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ನೀವು ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಓಕೆನಾ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಸಿಗುತ್ತೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಓಕೆನಾ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಥ್ಯಾಂಕ್ ಯು